ಇವತ್ತು ನಾವು ಧ್ಯಾನ ಮಾಡುವಂಥ ವಿಷಯ ಸ್ವಲ್ಪ ಕಾಂಟ್ರವರ್ಷಿ ಇರುವಂಥದ್ದು, ವಾದ ವಿವಾದಗಳನ್ನು ಒಳಗೊಂಡಂಥ ಒಂದು ವಿಷಯ. ಅದೇನೆಂದರೆ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ದೇವರ ಇರುವಿಕೆಯ ಬಗ್ಗೆ ಇರುವಂಥ ವಿವಾದಗಳು. ದೇವರ ಇರುವಿಕೆ ಅಂದರೆ ಸತ್ಯವೇದ ನಮಗೆ ಹೇಳ್ತದೆ ದೇವರಿದ್ದಾನೆ. ಬೈಬಲ್ ಓಪನ್ಸ್ ವಿತ್ ದ ಪಾಸಿಟಿವ್ ಫ್ಯಾಕ್ಟ್ ದಟ್ ಗಾಡ್ ಎಕ್ಸಿಸ್ಟ್. ದೇವರಿದ್ದಾನೆ ಎಂಬುದಾಗಿ ಸತ್ಯವೇದ ಪ್ರಾರಂಭದಲ್ಲಿ ನಮಗೆ ಹೇಳುತ್ತೆ. ಆದಿಯಲ್ಲಿ ದೇವರು, ಆದಿಕಾಂಡ 1:1, ಆದಿಯಲ್ಲಿ ದೇವರು. ಸೊ ದೇವರು ಆಮೇಲೆ ಬಂದನು, ದೇವರು ಇರಬಹುದು ಅಂತ ಹೇಳಲಿಲ್ಲ. ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು. ಆದ ಕಾರಣ ಸತ್ಯವೇದ ದೇವರಿದ್ದಾನೆ ಎಂಬುದನ್ನು ಪ್ರಾರಂಭದ ವಚನದಲ್ಲಿ ಬಹಳ ಕ್ಲಿಯರಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಆದರೆ ನಮಗೊಬ್ಬ ವೈರಿ ಇದ್ದಾನೆ, ಸೈತಾನ. ಅವನಿಗೆ ಸಂಬಂಧಪಟ್ಟವರು ಬಹಳ ಜನ ಲೋಕದಲ್ಲಿದ್ದಾರೆ. ಕೆಲವರು ಮುಗ್ಧರು ಅದರಲ್ಲಿ ಬಲಿಯಾಗಿದ್ದಾರೆ. ಅವನ ಒಂದು ಇಂಟೆನ್ಷನ್ ಏನಂದರೆ, ಉದ್ದೇಶ ದೇವರನ್ನು ಜನರ ಮನಸ್ಸಿನಿಂದ ತೆಗಿಬೇಕೆಂಬುದೇ. ದಟ್ ಈಸ್ ಹಿಸ್ ಇಂಟೆನ್ಷನ್. ಸೊ ಅದಕ್ಕೆ ಅನೇಕ ಸಾರಿ ನಮಗೆ ಆತನು ಅನುಮಾನಗಳನ್ನು, ಸತ್ಯವೇದದಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳನ್ನು ತೋರಿಸೋದ್ರ ಮೂಲಕ, ನೋಡಿ ಸರಿ ಇಲ್ಲ, ಇದು ಹಿಂಗಿಲ್ಲ, ಹೀಗಿಲ್ಲ, ಮತ್ತು ಬೇರೆ ಬೇರೆ ವಿಷಯಗಳನ್ನು ನಮಗೆ ತೋರಿಸಿ ನಮ್ಮಲ್ಲಿರೋ ನಂಬಿಕೆಯನ್ನು ಆತನು ತೆಗಿಲಿಕ್ಕೆ ಪ್ರಯತ್ನಿಸಿದ್ದಾನೆ. ಹಾಗೆ ಪ್ರಪಂಚದಲ್ಲಿ ಕ್ರಿಸ್ತನನ್ನು ಅರಿಯದಂಥ ಭಾಳ ಜನ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾಸ್ತಿಕರಿದ್ದಾರೆ. ವಿ ಕಾನ್ಸ್ಟೆಂಟ್ಲಿ ಅಟ್ಯಾಕ್ಡ್ ಬೈ ದೀಸ್ 3 ಪೀಪಲ್. ಈ 3 ಜನ ಇದ್ದಾರೆ. ಅವರಲ್ಲಿ ನಾವು ಹೇಗೆ ಕರಿತೇವೆ ಅಂದರೆ, ಒಂದು ಎಥೀಸ್ಟ್ ಅಂತ ಹೇಳ್ತೇವೆ, ನಾವು ನಾಸ್ತಿಕರಂತ ಕರಿತೇವೆ. ಅವರು ದೇವರನ್ನೇ ನಂಬಲ್ಲ, ದೇವರ ಇರುವಿಕೆಯನ್ನು ನಂಬಲ್ಲ. ರಷ್ಯಾದವರು, ಚೈನಾದವರು ಅನೇಕರಿದ್ದಾರೆ, ಚೆಕೋಸ್ಲೋವಾಕಿಯಾ, ಇವರೆಲ್ಲ ಐರನ್ ಕಟೆಡ್ ಕಂಟ್ರಿ ಅಂತ ಹೇಳ್ತಾರೆ. ದೇ ಡೋಂಟ್ ಬಿಲೀವ್ ಇನ್ ಗಾಡ್. ಸೊ ಎರಡನೇದಾಗಿ ನೋಡ್ತೇವೆ, ಸ್ಕೆಪ್ಟಿಕ್ಸ್ ಅಂತ ಕರಿತೇವೆ, ಸಂದೇಹವಾದಿಗಳು. ಅವರು ಕೂಡ ನಾಸ್ತಿಕರ ಥರನೇ. ಅನುಮಾನಗಳು ಅನೇಕ ಸರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಸೊ ಪ್ರಿಯರೇ, ನಾವು ದೇವರನ್ನು ನಂಬಿದಾಗ ದೇವರಿದ್ದಾನೆ ಅಂತ ನಾವು ಮನಪೂರ್ವಕವಾಗಿ ನಂಬ್ತೇವೆ. ಬಟ್ ಅನೇಕ ಸರಿ ಅನುಮಾನ. ನೋಡಿ, ಈಗ ತೋಮನು ಅವನು ಯೇಸು ಸ್ವಾಮಿ ಶಿಷ್ಯನಾಗಿದ್ದರು, ಸ್ವಾಮಿಯನ್ನು ಹಿಂಬಾಲಿಸಿದ್ರು, ಸ್ವಾಮಿ ಜೊತೆಗೆ 3.5 ವರ್ಷ ಇದ್ದರೂ, ಸ್ವಾಮಿ ಮಾಡಿದ ಕೆಲಸಗಳನ್ನು, ಸೇವೆಗಳನ್ನು ಎಲ್ಲ ನೋಡಿದ್ರು ಕೂಡ ಆತನು ಹೇಳಿದನು, ಯೇಸು ಸ್ವಾಮಿ ಕ್ಲಿಯರಾಗಿ, ನಾನು ಸಾಯ್ತೇನೆ, ನನ್ನನ್ನು ಸಾಯಿಸ್ತಾರೆ, ಮನುಷ್ಯಕುಮಾರನು ಕೊಲ್ಲಲ್ಪಡ್ತಾನೆ, ಅದ್ರ 3 ದಿವಸ ನಾನು ಎದ್ದು ಬರ್ತೀನಿ ಅಂತ. ಶಿಷ್ಯರೆಲ್ಲರೂ ಹೇಳ್ತಾರೆ, ನಾವು ಯೇಸು ಸ್ವಾಮಿ ನೋಡಿದ್ದೇವೆ, ಎದ್ದು ಬಂದ ನಮ್ಮ ಹತ್ರ ಮಾತಾಡಿದನು ಆತನು ಅಂತ. ಬಟ್ ಯೋಹಾನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಆತನು ನಂಬಲ್ಲ. ನಾನು ಆತನ ಕೈಗಳಲ್ಲಿ ತನ್ನ ಕೈ ಇಟ್ಟು, ಆತನ ಪಕ್ಕೆಯಲ್ಲಿ ನನ್ನ ಕೈ ಇಟ್ಟು, ನಾನು ನಂಬಿದಾಗ, ನೋಡಿದಾಗ ಮಾತ್ರ ನಾನು ನಂಬ್ತೀನಿ ಅಂತ. ಸಮ್ಟೈಮ್ ಈ ಏನು ಅಪನಂಬಿಕೆ ಯಾರು ಕೂಡ ಯೇಸು ಹೇಳ್ತೀನಿ, ನಂಬದವನಾಗಬೇಡ ಅಂತಾರೆ. ಹಾಗಾದರೆ ಇವತ್ತು ವಿಶ್ವಾಸಿಗಳಲ್ಲಿಯೂ, ಶಿಷ್ಯರಲ್ಲಿಯೂ ಕೂಡ, ನಮ್ಮಲ್ಲೂ ಕೂಡ ಈ ಅನುಮಾನ ಬರ್ತದೆ. ಇದಕ್ಕೆ ಕಾರಣ ಏನು? ಬಿಕಾಸ್ ಸಮ್ಟೈಮ್ ಸೈಟನ್ ಬ್ರಿಂಗ್ ಅಬ್ಸೆಷನ್ ಇನ್ ಅವರ್ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಸೈತಾನು ಕೆಲವು ಅನುಮಾನಗಳನ್ನು ತರ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಕೈ ಮುಟ್ಟೇ ನೋಡಿ ಹೇಳಬೇಕಾ ಯೇಸು ಸ್ವಾಮಿ ಇದ್ದಾನೆ ಅಂತ? ಸ್ವಾಮಿ ಮಾತು ಹೇಳಿದ್ದಾರೆ, ಅದನ್ನು ನಾನು ನಂಬ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಆಮೇಲೆ ಹೇಳ್ತಾನೆ, ನನ್ನ ಸ್ವಾಮಿ ನನ್ನ ದೇವರು ಅಂತ. ಯೇಸು ಸ್ವಾಮಿ ಹೇಳಿದಾಗ ಏನು ಪ್ರಯೋಜನ? ನೀನು ನೋಡಿ ನಂಬಿದ್ದೀರ, ನನ್ನ ನೋಡಿದ ನಂಬುವನು ಧನ್ಯನು ಅಂತ. ಸಮ್ಟೈಮ್ ಹಿ ಬ್ರಿಂಗ್ ದಿಸ್ ಅಬ್ಸೆಷನ್, ಈ ಥಾಟ್ಸ್ನ ನಮಗೆ ತರ್ತಾನೆ. ಇಟ್ಸ್ ವೆರಿ ವೆರಿ ಸ್ಟ್ರೇಂಜ್. ಸೈಟನ್ ಬ್ರಿಂಗ್ಸ್ ಇನ್ ಡಿಫ್ರೆಂಟ್ ವೇ, ಬೇರೆ ಬೇರೆ ರೀತಿಯಲ್ಲಿ ಆತನ ತರ್ತಾನೆ. ನಾವು ನೋಡುವಾಗ ನಾವು ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕೇನೆಂದರೆ, ಬೈಬಲಲ್ಲಿ ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ ಒಂದು ಮಾತನ್ನು ನಾವು ಕಾಣ್ತೇವೆ. 3ನೇ ಅಧ್ಯಾಯದಲ್ಲಿ, ಅಲ್ಲಿ ವಚನ 12ರಲ್ಲಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು.
ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂಥ ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರಲ್ಲಿಯೂ ಇರಬಾರದು. ಅಂದರೆ ಅದು ಹೃದಯ ಯಾಕೆ ಬರ್ತದೆ? ಯೇಸುಸ್ವಾಮಿನ ಬಿಟ್ಟು ಹೋಗುವಂಥ ಹೃದಯ ಯಾಕೆ ಬರ್ತದೆ? ದಿಸ್ ಇಸ್ ಕಾಲ್ಡ್ ದ ವರ್ಕ್ಸ್ ಆಫ್ ದ ಡೆವಿಲ್. ಈಗ ನೋಡಿ, ಕೆಲವರು ಹೇಳ್ತಾರೆ ಸೈತಾನನು ದೆವ್ವ ಹಿಡಿದಿದೆ, ಒಬ್ಬ ವ್ಯಕ್ತಿಯನ್ನು ತುಂಬಿಕೊಂಡಿದ್ದಾನೆ ಅಂತ. ಅಫ್ಕೋರ್ಸ್ ದೆವ್ವ ಪೀಡಿತರು ಎಲ್ಲ ಇದ್ದಾರೆ. ಬಟ್ ಆದರೆ ಒಂದು ವಿಷಯ ನಾವು ತಿಳ್ಕೊಳ್ಬೇಕು, ಆತನು ನಿಮ್ಮನ್ನು ನನ್ನನ್ನು ಒಳಗೆ ಇಡಕ್ಕೆ ಬರಲಿಕ್ಕೆ ಆತನ ನಮ್ಮ ಮನಸ್ಸು ಕ್ರಿಸ್ತನ್ ಇದ್ದಾನೆ. ಬಟ್ he'll never come into our heart, but he'll come to in our mind through a very, very, very unwanted ideas, with unwanted ideas, or thoughts. He gives that kind of thoughts in our mind. ಕೆಲಸ ನೀವು ಹೇಳ್ಬೋದು, ಯಾಕೆ ಇಂಥ ಕೆಟ್ಟ ಆಲೋಚನೆಗಳು ನನಗೆ ಬರ್ತಾ ಇದೆ? ವೇರ್ ಇಟ್ ಇಸ್ ಕಮಿಂಗ್ ಫ್ರಮ್? ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಡೆವಿಲ್. ಸೈತಾನಿಂದ ಬರುತ್ತೆ. He brings all these thoughts into our mind. ಈಗ ಅದು ಭಾಳ ಒಂದು ವಿಶೇಷವಾದ ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ನೀವು ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಬೈಬಲ್ ನಮಗೆ ಹೇಳುತ್ತೆ, ಯೇಸು ಸ್ವಾಮಿ 13ನೇ ಅಧ್ಯಾಯದಲ್ಲಿ ಊಟಕ್ಕೆ ಕೂತಿದ್ದಾರೆ, ಕಡೆ ರಾತ್ರಿ ಭೋಜನನ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ. 12 ಮಂದಿ ಶಿಷ್ಯರು ಜೊತೆಗಿದ್ದಾರೆ. ಅಲ್ಲಿ ಸೈತಾನ ಇಲ್ಲ, ಆಲ್ ಡಿಸೈಪಲ್ ಶಿಷ್ಯರೇ ಇರೋದು ಯೇಸು ಸ್ವಾಮಿಯೊಟ್ಟಿಗೆ, ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದ ಶಿಷ್ಯನು ಈ ಒಂದು ಅನ್ಯೋನ್ಯತೆಗೆ ಬಂದಂಥ ಯೂದ ಸಡನ್ ಆಗಿ ಸಮಥಿಂಗ್ ಹ್ಯಾಪನ್ಡ್ ಇನ್ ಹಿಸ್ ಲೈಫ್. ಏನಾಯ್ತಂದ್ರೆ ವರ್ಸ್ 2 ಅಲ್ಲಿ 2ನೇ ವಚನದಲ್ಲಿ ನೋಡ್ತೇವೆ, ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನೊಳಗೆ ಯೇಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. he brought that thought to betray Jesus. ನೋಡಿ, he never entered Jude. ಯೂದನ ಒಳಗೆ ಪ್ರವೇಶಿಸಲಿಲ್ಲ. ಫಸ್ಟ್ he entered the mind. ಅದಕ್ಕೆ ನಮಗೆ ಕೆಟ್ಟ ಕೆಟ್ಟ ಆಲೋಚನೆ ಬರೋದು. ಯೇಸು ಸ್ವಾಮಿ ಒಟ್ಟಿಗೆ ನೀವು ಪೇತ್ರನ ಬಗ್ಗೆ ನೋಡಿದ್ದೀನಿ, ನಾನು ಹೇಳಿದ್ದೀನಿ ನಿಮಗೆ 16ನೇ ಅಧ್ಯಾಯದಲ್ಲಿ 21ರಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯಕುಮಾರನು ಮಹಾಯಾಜಕರು ಶಾಸ್ತ್ರಿಗಳಿಗೆ ಸಿಕ್ಕಿ ಹಿಂಸೆ ಪಟ್ಟು ಸತ್ತು 3 ಸಲ ಎದ್ದು ಬರ್ತಾನೆ ಅಂತ. ಆಗ ಪೇತ್ರ ಹೇಳ್ತಾನೆ, ನಿನಗೀಗ ಆಗಬಾರ್ದು, ದೇವರು ನಿನ್ನ ಕಾಯಿಲೆ ಅಂತೇಳಿ ಗದರಿಸ್ತಾನೆ. ಆ ಯೇಸು ಸ್ವಾಮಿ ಕೊಟ್ಟ ಉತ್ತರ ಏನಲ್ಲಿ? ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡಿ. ನನ್ನ ಮುಂದೆ ನಿಲ್ಲಬೇಡ ನಡಿ. ಯಾರಿಗೆ ಹೇಳ್ತಿದ್ದಾನೆ? ಪೇತ್ರನಿಗೆ. A man can have the influence of devil in the presence of Jesus. It is possible. ಯೇಸುವಿನ ಪ್ರಸನ್ನತೆಯಲ್ಲಿ ಇದ್ದಂಥ ಶಿಷ್ಯನಿಗೆ ಈ ಥರ ಮನಸ್ಸು ಸೈತಾನ ಕೊಟ್ಟರೆ ಚರ್ಚಲ್ಲಿ ಇದ್ದಂಥ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? 100%. ಅದಕ್ಕೆ ಬೈಬಲ್ ಹೇಳುತ್ತೆ, ವಿ ಶುಡ್ ನಾಟ್ ಗಿವ್ ರೂಮ್ ಟು ದ ಡೆವಿಲ್. ಎಫೆಸ 4:27 ವಚನ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಇದ್ರ ಹಿಂದಿನ ಕೆಲವು ಅಧ್ಯಾಯಗಳನ್ನು ನೋಡುವಾಗ ಸೈತಾನನ ಏನು ಮಾಡ್ದ? ಯೂದನ ಕೆಲ ಆಲೋಚನೆಯನ್ನು ಕೊಟ್ಟ. ಅವರು ಬಂದು ಏನು ಮಾಡಿದ್ರು, ಜನರು ಯೂದನನ್ನು ಕರ್ಕೊಂಡೋಗಿ ಮಹಾಯಾಜಕ ಶಾಸ್ತ್ರಿಗಳು, ನೋಡಪ್ಪ ನಿನಗೆ ಹಣ ಕೊಡ್ತೇವೆ, ಏನಾರು ಮಾಡಿ ಹಿಡ್ಕೊಡು ಅಂತ. ಹಿ ಅಗ್ರೀಡ್ ವಿತ್ ದ್ಯಾಟ್. ಪ್ರಿಯರೇ, ಏನು ನಮಗೆ ಸೈತಾನ ಒಂದು ಮನಸ್ಸು ಕೊಡ್ತಾನೆ, ಅದಕ್ಕೆ ನಾವು ಗುರುತಿಸ್ಕೊಂಡು ಅದನ್ನು ಗದರಿಸ್ಬೇಕು. ಯೇಸು ಸ್ವಾಮಿ ಹೇಳಿಲ್ವಾ ಸೈತಾನನಿಂದ ತೊಲಗಿ ಹೋಗುವಂತ? ಬಟ್ ಯೂದ ಅದನ್ನು ಸ್ವೀಕಾರ ಮಾಡಿಕೊಂಡ. ಈ ಎಕ್ಸೆಪ್ಟೆಡ್ ಇಟ್. ದಟ್ ಈಸ್ ದ ಪ್ರಾಬ್ಲಮ್. ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ನಮಗೆ ಅನೇಕ ಶೋಧನೆಗಳು ನಮಗೆ ಬರುತ್ತೆ, ಜನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತಂದು ಕೊಡ್ತಾರೆ. ಯು ಡೋಂಟ್ ಟೇಕ್ ಆಲ್. ಒಬ್ರು ಹೇಳ್ತಿದ್ರು, ತಲೆ ಮೇಲೆ ಅನೇಕ ಹಕ್ಕಿಗಳು ಓಡಾಡ್ತಿದೆ, ಅದಕ್ಕೆ ನಾವೇನು ಮಾಡೋಕ್ಕೆ ಬರೋಲ್ಲ, ಪಕ್ಷಿಗಳು ಹಾರ್ತಾ ಇರ್ತದೆ. ಆದರೆ ಅವ್ರಿಗೆ ಮುಂದೆ ನಮ್ಮ ತಲೆ ಮೇಲೆ ಗೂಡು ಕಟ್ಟಲಿಕ್ಕೆ ನಾವು ಅವಕಾಶ ಕೊಡದೇ ಇರೋಕ್ಕೆ ಸಾಧ್ಯ ಇದೆ ಅಂತ. ಖಂಡಿತವಾಗಿ. ವೆನ್ ಯು ಗಿವ್ ಯುವರ್ ಮೈಂಡ್ ಟು ದ ಡೆವಿಲ್, ಹಿ ವಿಲ್ ಎಂಟರ್ ದ ಬಾಡಿ. ಅದೇ ಅಧ್ಯಾಯ 27ನೇ ವಚನಕ್ಕೆ ಬರುವಾಗ ಯೋಹಾನ ಸುವಾರ್ತೆಯಲ್ಲಿ ಆ ತುತ್ತನ್ನು ಯೇಸು ಸ್ವಾಮಿ ಕೊಟ್ಟಾಗ ಯೂದನು ಅವನಲ್ಲಿ ಹೊಕ್ಕನು ಅಂತ ಇದೆ. ಹಿ ಎಂಟರ್ಡ್ ಇನ್ ಟು ದ
ಬಾಡಿ. ಸೊ ಹಾಗೆ ಈ ಲೋಕದಲ್ಲಿ ಅನೇಕರು ಸೈತಾನಿಗೆ ಅವಕಾಶ ಕೊಟ್ಟಿದ್ದರಿಂದ ಹಿ ಎಂಟರ್ಡ್ ದೇರ್ ಬಾಡೀಸ್, ಎಂಟರ್ಡ್ ದೇರ್ ಮೈಂಡ್. ಈಗ ನೀವು ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ ಮನುಷ್ಯರು ಯೋಚಿಸುವುದು ಬರೀ ಕೆಟ್ಟದಾಗಿತ್ತು ಎಂಬುದಾಗಿ ನಾವು ನೋಡ್ತಾರೆ. ಮನುಷ್ಯರು ಯೋಚಿಸಿದೆಲ್ಲ ಕೆಟ್ಟದಾಗಿತ್ತು. ಸೊ ಆದ ಕಾರಣ ಇವತ್ತು, ಯಾಕಂದರೆ ದೇವರ ವಾಕ್ಯ ನೋಡುವಾಗ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9ನೇ ವಚನಕ್ಕೆ ಹೃದಯ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತ ಹೇಳ್ತಾನೆ. ಇಟ್ಸ್ ಟ್ರೂ. ಈ ಹೃದಯ ವಂಚಕ. ಸೊ ಈ ಥಾಟ್ಸ್ ಎಲ್ಲಿಂದ ಬರುತ್ತೆ ನಮಗೆ? ಇಟ್ ಕಮ್ಸ್ ಫ್ರಮ್ ದ ಡೆವಲ್. ಹಿ ಬ್ರಿಂಗ್ ದಿಸ್ ಆಲ್ ಥಾಟ್ಸ್, ಅಬ್ಸೆಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳನ್ನು ತರ್ತಾನೆ. ಸೊ ನಮ್ಮ ಮನಸ್ಸೇನಾಗುತ್ತೆ, ಅದಕ್ಕೆ ಕೊಟ್ಟಾಗ ಅದಕ್ಕೆ ನಾವು ಅನೇಕ ಸಾರಿ ನೀವು ಮೂವೀಸ್ಗಳನ್ನ ನೋಡಬೇಡಿ ಅಂತ ಹೇಳೋದು, ಕೆಲವು ವೀಡಿಯೋಸ್ಗಳನ್ನ ನೋಡಬೇಡಿ. ಯಾಕೆ ಹೇಳ್ತಾರೆ? ನೋಡಿದ್ದು ಇಟ್ ವಿಲ್ ಎಂಟರ್ ಇನ್ ಟು ಯುವರ್ ಮೈಂಡ್, ಇಟ್ ವಿಲ್ ಗೋ ಆ್ಯಂಡ್ ಸೆಟಲ್ ದೇರ್, ಇಟ್ ವಿಲ್ ಸ್ಪಾಯ್ಲ್ ಯುವರ್ ಥಿಂಕಿಂಗ್. ನಿಮ್ಮ ಯೋಚನೆಗಳನ್ನೆಲ್ಲ ಸ್ಪಾಯ್ಲ್ ಮಾಡುತ್ತೆ. ಸೊ ನೀವು ಆಮೇಲೆ ನಿಮಗೆ ಎಷ್ಟೋ ಹೊತ್ತು ನಿಮಗೆ ಅದನ್ನು ಹೊರಗೆ ಬರಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ. ಇಟ್ ವಿಲ್ ಬಿ ದೇರ್, ಪ್ರಿಂಟೆಡ್ ಆಗಿ ಒಳಗೆ ನಮ್ಮ ಮೆಮೊರಿ ಒಳಗೆ ಇರುತ್ತೆ. ಸೊ ದೇವರ ವಾಕ್ಯವನ್ನು ತುಂಬಿಸ್ಕೊಳ್ಳೋ ಬದಲು ಈ ವಿಷಯಗಳನ್ನು ಕೆಲವು ಸರಿ ನಾವು ದ್ವೇಷ ತುಂಬಿಸ್ಕೊಳ್ತೇವೆ, ಅಸೂಯೆ ತುಂಬಿಸ್ಕೊಳ್ತೇವೆ. ಇವನ್ನೆಲ್ಲ ನಾವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಇಡೀ ದೇಹ ಅದು ಹೊಲೆಯಾಗಿ ಹೋಗ್ತದೆ. ಸೊ ಇದು ಯಾಕೆ ಆಗುತ್ತೆ ಅಂದರೆ ಇದು ಸೈತಾನನ ಒಂದು ಪ್ಲ್ಯಾನ್. ನಮ್ಮ ಮನಸ್ಸಿಗೆ ಆತನು ಇತರ ಆಲೋಚನೆಗಳಂತಂದು ನಮ್ಮನ್ನು ಕ್ರಿಸ್ತನ ಮಾರ್ಗದಿಂದ ತಪ್ಪಿಸುವಂಥ ಯೋಚನೆ. ದಟ್ ಈಸ್ ಹಿಸ್ ಪ್ಲ್ಯಾನ್. ಎಲ್ಲಿವರೆಗೆ ಬರ್ತಾನೆ ಅಂದರೆ ದೇವರೇ ಇಲ್ಲ ಅನ್ನೋ ಸ್ಥಿತಿಗೆ ತಂದು ನಿಲ್ಲಿಸಿಬಿಡ್ತಾನೆ. ವೆರಿ ವೆರಿ ಕನ್ನಿಂಗ್. ನೋಡ್ರಿ, ಅವನಿಗೆ ಸಾವಿರಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟು ಎಲ್ಲ ಯುಗದಲ್ಲೂ ಆತನು ಎಲ್ಲ ಈಗ 6,000 ವರ್ಷದಲ್ಲಿ ಎಷ್ಟು ಜನ ನೋಡಿಲ್ಲ ಅವನು. ಎಸ್, ಅವನಿಗೆ ತುಂಬ ಅನುಭವ ಇದೆ. ಯು ನೋ ಹೌ ಟು ಡೀಲ್ ವಿತ್ ಪರ್ಸನ್ಸ್. ಅವನಿಗೆ ದೇವರು ಜ್ಞಾನ ತೆಗೆದಿಲ್ಲ ಪ್ರಿಯರ್, ಸ್ಟಿಲ್ ಹಿ ಈಸ್ ಹ್ಯಾವಿಂಗ್ ಪವರ್. ಅವನಿಗೆ ಜ್ಞಾನ ತಿಳುವಳಿಕೆ ಎಲ್ಲ ಈಗಲೂ ಹಂಗೆ ಇದೆ. ಬಟ್ ಒಂದಿನ ದೇವ್ರ ವಾಕ್ಯ ಹೇಳುತ್ತೆ, ದೇವರನಿಗೊಂದು ಅಪಾಯಿಂಟ್ ಮಾಡಿದ್ದಾನೆ. ಹಿ ನೋಸ್ ದ ಟೈಮ್. ಪ್ರಕಟಣೆ ಗ್ರಂಥದ 20ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿ ಅಂತ್ಯಕ್ರಿಸ್ತನನ್ನು, ಸುಳ್ಳು ಪ್ರವಾದಿಯನ್ನು, ಸೈತಾನನನ್ನು ಆತನು ಬೆಂಕಿಗೆ ಹಾಕ್ತಾರೆ ಅಂತ. ಅಲ್ಲಿವರೆಗೆ ಈ ರೂಲ್ಸ್ ದ ವರ್ಲ್ಡ್, ಈ ರೂಲ್ಸ್ ದ ಮೈಂಡ್ಸ್ ಆಫ್ ದ ಪೀಪಲ್. ಸೊ ಆದ ಕಾರಣ ಸತ್ಯವೇದದಲ್ಲಿ ನಮಗೆ ಇವನ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರಿಂದ ನಾವು ಕೇರ್ಫುಲ್ ಆಗಿರಬೇಕು. ಈಗ ನೋಡಿ, ಈಗ ದೇವ್ರ ವಿಷಯಕ್ಕೆ ನಾವು ಬರೋಣ. ಕೀರ್ತನೆ 14ನೇ ಕೀರ್ತನೆ 1ನೇ ವಚನ, 14ನೇ ಕೀರ್ತನೆ 1ನೇ ವಚನ ಏನು ಹೇಳ್ತದೆ? 14ನೇ 1ನೇ ವಚನ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. Fools say, Bible clearly say, the fool say in his heart, there is no God. Not wise man, a fool. ಮೂರ್ಖನು ಅವನು ಹೃದಯ ಹೇಳ್ತಾನೆ ದೇವರಿಲ್ಲ ಅಂತ. ನಾವು ಯೆಶಾಯ 50 ಮತ್ತು ಕೀರ್ತನೆ 53:1 ಅದನ್ನು ನಾವು ಕಾಣ್ತೇವೆ. ಇಟ್ಸ್ ವೆರಿ ಕ್ಲಿಯರ್. ಯಾರು ಮೂರ್ಖರು ಪ್ರಿಯರೇ? ನೀವು ಜ್ಞಾನೋಕ್ತಿ ಪುಸ್ತಕ ತೆಗೆದ್ರೆ ಅದರಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ದ ಫಿಯರ್ ಆಫ್ ಗಾಡ್ ಈಸ್ ದ ಬಿಗಿನಿಂಗ್ ಆಫ್ ನಾಲೆಡ್ಜ್ ಅಂತ ನಾವು ನೋಡ್ತೇವೆ. ಮೂಲವು. ಅಲ್ಲಿ ಮುಂದೆ ಹೇಳ್ತದೆ, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡ್ತಾರೆ. ಮೂರ್ಖರು ಜ್ಞಾನನ ಅಸಡ್ಡೆ ಮಾಡ್ತಾರೆ. ಅದಕ್ಕೆ 1:22 ಕೇಳ್ತಾನೆ, ಮೂಢರೇ ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ. ಮೂಢತನ ಅಂದ್ರೆ ತನ್ನನ್ನು ತಾನು ಅರಿಯದೆ ಇರುವಂಥವನೇ. ತನ್ನನ್ನು ತಾನು ಅರಿಯದೆ ಇರುವಂತ ಅವನೇ ಮೂಢನೆಂಬುದಾಗಿ ನಾವು ನೋಡ್ತೇವೆ. ಮನುಷ್ಯನಿಗೊಂದು ಭಾವನೆಯನ್ನು ಸೈತಾನ ತರ್ತಾನೆ ಅಂದರೆ ನಿಮಗೆಲ್ಲ ಗೊತ್ತು ಅನ್ನೋ ಭಾವನೆಯನ್ನು ತರ್ತಾನೆ. ದಟ್ ಈಸ್ ಹಿಸ್ ಪ್ಲಾನ್. ಈಗ ಏದೇನು ತೋಟದಲ್ಲಿ ಏನಾಯ್ತು? ಆದಮ್ ಅವಳಿಗೆ ಏನು ಹೇಳ್ತಾನೆ ಆತನ? ತಿನ್ನವ, ನಥಿಂಗ್ ವಿಲ್ ಹ್ಯಾಪನ್. ನೀವು ದೇವರ ಹಾಗೆ ಆಗ್ತೀರಿ ಅಂತಾನೆ.
ಈಗ ನೋಡಿ ಅಲ್ಲೇ ಒಂದು ಟ್ರಿಕ್ಸು. ಆದಾಮ್ ಹವ್ವರಿಗೆ ತಾವು ಈಗಾಗಲೇ ದೇವರ ಹಾಗೆ ಇದ್ದೀರಿ ಎಂಬ ಪ್ರಜ್ಞೆ ಅವರಿಗಿಲ್ಲ. ಡಸ್ ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಇಸ್ ಓನ್ ಇಮೇಜ್ ಅಂತ ಹೇಳ್ತೀವಿ 27ನೇ ವಚನ, ಆದಿಕಾಂಡ 26-27. ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡಿದ್ದಾನೆ. ಸೊ ಗಾಡ್ಸ್ ಇಮೇಜ್ ಅವರಲ್ಲಿದೆ. ಇನ್ನು ದೇವರಾಗೋದೇನಕ್ಕೆ? ಆಲ್ರೆಡಿ ದೇರ್ ಲೈಕ್ ಎ ಗಾಡ್. ಸೊ ಅದಕ್ಕೆ ನಾವು ಏನಾಗಿದ್ದೇವೆ ಎಂಬುದು ಅನೇಕ ಸರಿ ವಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಇದೇ ಮೂರ್ಖತನ ಅಂತ ನಾನು ಕರೆಯೋದು. ಈಗ ಹೊಸಯ 4:6 ಏನು ಹೇಳ್ತದೆ? ಮೈ ಪೀಪಲ್ ಆರ್ ಪೆರಿಸ್ಡ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ಮೂರ್ಖರಂದ್ರೆ ತಲೆಯಲ್ಲಿ ಬುದ್ಧಿ ಇಲ್ದವರಲ್ಲ, ಬುದ್ಧಿ ಇರೋರೇ. ಈಗ ಐ ವಿಲ್ ಟೆಲ್ ಯು ದ ಸೀಕ್ರೆಟ್. ಇಫ್ ಯು ರೀಡ್ 1 ಕೊರಿಂಥಿಯನ್ಸ್ 1 ಕೊರಿಂಥ ನೀವು ಓದುವಾಗ 1ನೇ ಅಧ್ಯಾಯದಲ್ಲಿ ಕೆಲವು ಬಹಳ ಪ್ರಾಮುಖ್ಯದ ವಿಷಯ ನಾವು ನೋಡ್ತೇವೆ. ನೋಡಿ 20 ವಚನದಿಂದ ನೋಡ್ತೇವೆ. ಜ್ಞಾನಿಯು ಎಲ್ಲಿ? ಶಾಸ್ತ್ರಿಯಲ್ಲಿ? ಇಹಲೋಕದ ತರ್ಕವಾದಿಯಲ್ಲಿ? ರೀಡ್ 20 ವರ್ಷ 1 Corinthians 1:20. Where is the wise? Where is the wise? Where is the scribe? Where is the scribe? Where is the dispute of this age? Where is the dispute of this age? ಎಲ್ಲಿದ್ದಾನೆ ಡಿಸ್ಪ್ಯೂಟ್ ಪರ್ಸನ್? ಡಿಸ್ಪ್ಯೂಟ್ ತರ್ಕವಾದಿ ಮಾಡೋ ಎಲ್ಲಿದ್ದಾನೆ? ಮುಂದೆ ನೋಡ್ತೀವಿ, ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನೆ. ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನೆ. ಅರ್ಥ ಏನು? ರೀಡ್. Has not God made foolish the wisdom of this world? God made foolish the wisdom of this world. ನನ್ನ ಪ್ರೇರಿತ ಬಹಳ ಆಳವಾದ ಅರ್ಥ ಕೊಡ್ತದೆ. ಇವತ್ತು ವರ್ಲ್ಡಲ್ಲಿ ಬೇಕಾದಷ್ಟು ಜ್ಞಾನಿಗಳಿದ್ದಾರೆ. ಮ್ಯಾಕ್ಸಿಮಮ್ ಜನ ಏನು ಹೇಳ್ತಾರೆ? ದೇರ್ ಇಸ್ ನೋ ಗಾಡ್. ನಾನು ಆಮೇಲೆ ಬರ್ತೇನೆ, ಅದು ಡೀಟೇಲ್ ಹ್ಯಾಂಡ್ ಆಲ್ ನೋಟ್ಸ್ ಅಂಡ್ ಆಲ್. ದೇರ್ ಆರ್ಗ್ಯುಮೆಂಟ್ ಇಸ್ ದೇರ್ ಇಸ್ ನೋ ಗಾಡ್. ಯಾರು? ವಿ ಆರ್ ಸೋ, ನಾವೆಲ್ಲ ಡಿಗ್ರಿ ಓದಿದ್ದೇವೆ, ಡಾಕ್ಟರೇಟ್ ಪಡ್ಕೊಂಡಿದ್ದೇವೆ, ಪ್ರೊಫೆಸರ್ಗಳಾಗಿದ್ದೇವೆ. ಬೈಬಲ್ ಹೇಳುತ್ತೆ ಇಹಲೋಕ ಜ್ಞಾನ ಹುಚ್ಚು ತನ ಹೇಳಿದ್ದಾನೆ ದೇವರು. ನಿಮ್ಮ ಅಲ್ಟಿಮೇಟ್ ಆರ್ಗ್ಯುಮೆಂಟ್ ಏನು? ದೇರ್ ಅಲ್ಟಿಮೇಟ್ ಆರ್ಗ್ಯುಮೆಂಟ್, ಕೊನೆ ಏನು ಆರ್ಗ್ಯುಮೆಂಟು? ದೇರ್ ಇಸ್ ನೋ ಗಾಡ್. ಈಗ ಯಾವಾಗ ದೇವರಿಲ್ಲ ಅಂದಾಗ ನಮ್ಮ ಇಷ್ಟಾನುಸಾರಾಗಿ ನಾವು ಜೀವಿಸ್ತೀವಲ್ವಾ? ವಿ ಲಿವ್ ಆ್ಯಸ್ ವಿ ಲೈಕ್ ಅಲ್ವಾ? ದಟ್ ಈಸ್ ದ ಪ್ಲಾನ್ ಆಫ್ ದ ಡೆವಿಲ್. ನಾವು ನಮ್ಮ ಇಷ್ಟ ಬಂದಂಗೆ ಜೀವಿಸೋ ಏನಾಗ್ತೇವೆ? ವಿ ಸ್ಪಾಯ್ಲ್ ಅವರ್ ಲೈಫ್. ಜಡ್ಜಸ್ 21-25 ಬರುವಾಗ ನ್ಯಾಯಸ್ಥಾಪಕರು 21-25 ಆಗಿನ ಕಾಲದಲ್ಲಿ ಅರಸನಿಲ್ಲದ ಕಾರಣ ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೀತಾ ಇದ್ದನು ಅಂತ ಹೇಳ್ತದೆ ಬೈಬಲ್. ತನ್ನ ಮನಸ್ಸಿಗೆ ಬಂದಂತೆ ನಡೀತಾ ಇದ್ದ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್ ಟುಡೇ. ನಾವು ವೈಸ್ ಪೀಪಲ್ ಅಂದ್ರೆ, ವೈಸ್ ಅಂದ್ರೆ ಏನು ಅರ್ಥ? ಈಗ ನನ್ನನ್ನು ಈಗ ನೋಡಿ, ನಾವು ಹೇಗೆ ಬರ್ತೇವೆ ಈ ಲೋಕಕ್ಕೆ? ನಮಗೆ ಬರೋದೇ ಗೊತ್ತಾಗಲ್ಲ, ಯಾಕಂದ್ರೆ ತಾಯಿ ಗರ್ಭದಿಂದ ನಾವು ಬರ್ತೇವೆ. ನಮಗೆ ಪ್ರಜ್ಞೆ ಬರುವಾಗ ಸರಿಯಾಗಿ ತಿಳ್ಕೊಳ್ಳುವಾಗ ಅಟ್ಲೀಸ್ಟ್ 12-15 ವರ್ಷ 16 ವರ್ಷ ಆಗಬೇಕು. ಇನ್ನು ಹುಡುಗಾಟ ಆಡ್ಕೊಂಡಿರ್ತೀವಿ ನಾವು, ಇನ್ನೂ ಯೋಚನೆ ಮಾಡಿರೋ ಲೈಫಲ್ಲಿ. ಇನ್ನು 25 ಮೇಲೆ ಬರುವಾಗ ವಿ ಕಮ್ ಟು ಲೈಫ್ ಅಂದ್ರೆ ಏನು, ರೆಸ್ಪಾನ್ಸಿಬಿಲಿಟಿ ಅಂತ ನಮ್ಗೆ ಬರೋದೇ ನಮಗೆ ಗೊತ್ತಿಲ್ಲ. ಬಟ್ ವೈಕ್ ನನಗೆ ಏಜ್ ಯಾಕಾಗತ್ತೆ? ನಾನು ಗತಿಸಿ ಎಲ್ಲಿ ಹೋಗ್ತೀನಿ? ವೇರ್ ಐ ಕೇಮ್ ಫ್ರಮ್, ವೇರ್ ಐ ಆಮ್ ಗೋಯಿಂಗ್, ವಿ ಡೋಂಟ್ ನೋ. See, there are so many things that a man should understand that. There are 4 important things. One is the origin, meaning, and morality, and destiny. Origin ಅಂದರೆ ಮೂಲ, ಮೀನಿಂಗ್ ಅಂದರೆ ಜೀವನದ ಅರ್ಥ, ಮೊರಾಲಿಟಿ ಅಂತ ಹೇಳಿದ್ರೆ ನೈತಿಕತೆ, ಹಾಗೂ ಡೆಸ್ಟಿನಿ ಅಂದರೆ ಮುಂದೆ ಭವಿಷ್ಯ. ವೇರ್ ಡಿಡ್ ಐ ಕಮ್ ಫ್ರಮ್, ನಾನು ಎಲ್ಲಿಂದ ಬಂದೆ, ಅದು ಆರಿಜಿನ್, ಮೂಲ. ಎರಡನೇದು ಮೀನಿಂಗ್, ವಾಟ್ ಗಿವ್ಸ್ ಲೈಫ್ ಮೀನಿಂಗ್, ಜೀವನ ಏನು ಅರ್ಥ ಕೊಡ್ತದೆ ನನಗೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಥರ್ಡ್ ಆಗಿ ನೋಡ್ತೀವಿ ಮೊರಾಲಿಟಿ, ನೈತಿಕತೆ ಅಂದರೆ ಹೌ ಡು ಐ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಗುಡ್ ಆ್ಯಂಡ್ ಈವಿಲ್, ಒಳ್ಳೆದರ ಕೆಟ್ಟದರ ಅರಿವು ನನಗೇನು ಗೊತ್ತಾಗುತ್ತೆ? ಸೈತಾನ ಆ ಹಣ್ಣು ತಿಂದು ಮರ ತಿಂದು ಹಣ್ಣು ತಿನ್ನು ಅಂತ ಹೇಳಿದ್ನಲ್ಲ, ಇನ್ನೊಂದು ಒಳ್ಳೆದರ ಕೆಟ್ಟದ ಅರಿವನ್ನು ಹುಟ್ಟಿಸುವ ಮರ. ಇಸ್ ವೆರಿ ಕ್ಲೇವರ್. ಜೀವವೃಕ್ಷ ಮರ ಯಾಕೆ ತಿನ್ನು ಅಂತ ಹೇಳಲಿಲ್ಲ ಅವನು? So Satan will never advise you to go to God. He helps you to read Bible to only to deny God.
ದತ್ತವೇದ ಓದುವುದು ದೇವರಿಲ್ಲ ಅಂತ ಹೇಳಲಿಕ್ಕೋಸ್ಕರ ಹುಡುಕು ತಪ್ಪನ್ನು ಅಂತ ಹೇಳ್ತಾನೆ. ದಟ್ ಈಸ್ ಹಿಸ್ ಇಂಟೆನ್ಷನ್, ಬಿಕಾಸ್ ಹೀ ನೋಸ್ ದಟ್ ಹಿ ಇಸ್ ಗೋಯಿಂಗ್ ಟು ಹೆಲ್ ಒನ್ ಡೇ. ಆತ ನರಕಕ್ಕೆ ಹೋಗ್ತಾನೆ ಅಂತ ಗೊತ್ತು. ಹೋಗೋರನ್ನ ತನ್ನೊಟ್ಟಿಗೆ ಹೋಗೋದು, ತನ್ನೊಟ್ಟಿಗೆ ಅನೇಕರು ಕರ್ಕೊಂಡು ಹೋಗ್ಬೇಕಂತ ಅದ್ರ ಇಂಟೆನ್ಷನ್. ಈ ಲೋಕದ ಜ್ಞಾನ ಹುಚ್ಚುತನಾಗಿ ಮಾಡ್ತಾನೆ. ಯಾಕೆ? ಕಾರಣ ಏನು? ವಾಟ್ ಹ್ಯಾಪನ್ಸ್ ವೆನ್ ಹ್ಯೂಮನ್ ಬೀಯಿಂಗ್, ವಾಟ್ happens to human being after he or she dies? What happens? ಏನಾಗುತ್ತೆ? nobody knows. ಒಬ್ಬ ದೊಡ್ಡ ಸಂತರು ಒಂದ್ಸಲ ಕೇಳ್ತಾರೆ, ನೀವು ಸತ್ ಮೇಲೆ ಏನಾಗ್ತೀರಾ? ನಥಿಂಗ್, ನೋಬಡಿ ಅಂತ. ರಜನೀಶ್ ಅಂತ ಕೇಳಿರ್ಬೋದು ನೀವು, ಫೇಮಸ್ ಅವನು ಒಂಥರ. ಇಂಗ್ಲೆಂಡಲ್ಲಿ ಅಮೆರಿಕ ಬರೋದು ನಾನು ಮೆಸ್ಸಾಯ ಅಂದ. ಬಟ್ ಹಿಸ್ ವರ್ಡ್ ಇಸ್ ಐ ಆಮ್ ನಥಿಂಗ್, ನೋಬಡಿ. He cannot escape from grave, escape from death. He had to die. ಅವನ ಎಷ್ಟು ಇನ್ಫ್ಲೂಯೆನ್ಸ್ ಅನ್ನೋದ್ರ 100 ರೋಲ್ಸ್ ಕಾರ್ ಇತ್ತು, ಕೋಟಿಗಟ್ಟಲೆ ಆಸ್ತಿ ಇದು ಪ್ರೇರೆ. ನೋಬಡಿ ಕೆನ್ ಎಸ್ಕೇಪ್ ಫ್ರಮ್ ಡೆತ್. ಮರಣದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಲೋಕದ ಜ್ಞಾನ ವಿವೇಕ ಎಲ್ಲ ಪಶುಗಳಂತಾಗುತ್ತೆ. ಗಾಡ್ ಸ್ಪೋಕನ್ ಟು ದರ್ ಮೈಂಡ್ ಅಬೌಟ್ ಹಿಸ್ ಎಕ್ಸಿಸ್ಟೆನ್ಸ್. ತಾನು ಇರಬೇಕೆಂತ ದೇವರವರಿಗೆ ತೋರಿಸಿದ್ದಾನೆ. ದೇ ನೋ, ಬಟ್ ಯೆಟ್ ದೇ ಡಿನೈ ಇಟ್ because to enjoy the pleasures of this world. ನೀವು ರೋಮನ್ಸ್ 1:19-20 ಓದಿದ್ರೆ, ರೋಮರ ಪತ್ರಿಕೆ 1ನೇ ಅಧ್ಯಾಯ 19-20 ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಪೌಲ ರೋಮಾಪುರಿಗೆ ಬಹಳ ವಿಶೇಷವಾಗಿ ಬರೀತಾನೆ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದನ್ನು ದೇವರೇ ಅವರಿಗೆ ಸ್ಪಷ್ಟ. ನೋಡಿ, ಬಹಳ ವಿಶೇಷ. ರೀಡ್ ದಟ್ ಇನ್ ಇಂಗ್ಲಿಷ್ ವೆರಿ ಕ್ಲಿಯರ್ಲಿ ಇಟ್ ಈಸ್. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದಂಥದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ರೀಡ್. Because they may know, because what may be known of God is manifest in them, for God has shown it to them. God has shown it to them. ನೋಡಿ, ದೇ ನ್ಯೂ. ಅವ್ರಿಗೆ ಗೊತ್ತಿದೆ ಏನಂತ ಹೇಳಿ, ಅವ್ರಿಗೆ ಗೊತ್ತಿದೆ. ಹೌ? ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಇನ್ವಿಸಿಬಲ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರ್ತದೆ. ಸೊ ಕ್ರಿಯೇಷನ್. ಒಂದು ಸತ್ಯ ಹೇಳ್ತೀನಿ ನಿಮಗೆ, ನಾನು ಬೈಬಲ್ ಬಿಟ್ಟರೆ ನೆಕ್ಸ್ಟು ದೇವ್ರು ನೋಡೋದು ಸೃಷ್ಟಿಯಲ್ಲಿ. ನಮ್ಮ ತಂದೆ ಅವರು ರಿಟೈರ್ಡ್ DDP ಮತ್ತು ಸೈನ್ಸ್ ಬಹಳಷ್ಟು ಓದಿದವರು. ಬಹಳ, ನಮ್ಮ ತಂದೆಯಷ್ಟು ಆಳ ನಾನು ಯಾರು ನೋಡಲಿಲ್ಲ. ಇಡೀ ಹೋಲ್ ಶೇಕ್ಸ್ಪಿಯರ್ ಡ್ರಾಮಾ ಅವರಿಗೆ ಬಾಯಾಟ ಬರ್ತಾಯಿತ್ತು, ಬರಿತಾಯಿದ್ರು ಕೂತ್ಕೊಂಡು. ಅವರು ಕನ್ನಡದಲ್ಲಿ ಸಾಹಿತ್ಯದಲ್ಲಿ, ಇಂಗ್ಲೀಷ್ ಸಾಹಿತ್ಯದಲ್ಲಿ ಬಹಳ ಮುಂದುವರೆದಂಥ ವ್ಯಕ್ತಿ. ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫಾದರ್ ಇನ್ ಮೈ ಲೈಫ್. ಸೊ ಅವ್ರು ನನಗೆ ಹೇಳ್ತಿದ್ರು, ಇನ್ನು ರಿಯಲ್ ಸೈಂಟಿಸ್ಟ್ ಯಾರು ಗೊತ್ತೇನೋ ಅಂತ ಹೇಳೋರು ಅವರು. ನಿಜವಾದ ಸೈಂಟಿಸ್ಟ್ ಅವರು ಬಿಲೀವರ್ಸ್, ದೇವರು ನಂಬುವವರು ಅವರು ಅಂತ. ಜೆನ್ಯೂನ್ ಸೈಂಟಿಸ್ಟ್, ನಿಜವಾದಂಥ ವಿಜ್ಞಾನಿ, ಅವ್ರು ನಿಜವಾಗ್ಲೂ ದೇವರು ನಂಬ್ತಾನೆ. ಯಾಕಂದ್ರೆ ಹಿ ಸೀಸ್ ವಂಡರ್ಸ್ ಇನ್ ದ ಕ್ರಿಯೇಷನ್, ಇನ್ ದ ಸೈನ್ಸ್. ಸೈನ್ಸಲ್ಲಿ ಮಹತ್ವಗಳನ್ನು, ವಂಡರ್ಸನ್ನು ಕಾಣ್ತಾರೆ. ಸಿ, ಆಲ್ಬರ್ಟ್ ಐನ್ಸ್ಟೀನ್, he found out that E is equal to mc square. ಅಂದರೆ ಅದರ ಅರ್ಥ ಅಣುವನ್ನು, ಇಫ್ ಯು ಬ್ರೇಕ್ ದ ಆಟಮ್, ಎನರ್ಜಿ ವಿಲ್ ಕಮ್. ಸೊ ಇವತ್ತು ಅದನ್ನು ಒಳ್ಳೆಯದಿಗೆ ಉಪಯೋಗಿಸ್ಕೊಂಡವರು ಜಪಾನಲ್ಲಿ ಫುಲ್ ಪವರ್ ಎಲ್ಲ ಬರೀ ಅದರಲ್ಲೇ ಮಾಡ್ತಾರೆ. ಅವರು ನ್ಯೂಕ್ಲಿಯರ್ ಅಂತ ನಾವು ಕಾಣ್ತಾರೆ, ಅದರಲ್ಲೇ ಮಾಡ್ತಾರೆ ಇವತ್ತು. ದಿಸ್ ಆರ್ಡಿನರಿ ಮ್ಯಾನ್. ಇಲ್ಲ ಅರ್ಥ ಏನು, ನಮ್ಗೇನು ಗೊತ್ತಾಗುತ್ತಿದ್ರೆ ಅರ್ಥ ಇದರಲ್ಲಿ? ಗಾಡ್ ಅವರ ಮನಸ್ಸಿಗೆ ತೋರಿಸಿದ್ದಾನೆ. ಅವರು ದೇವರನ್ನು ನಂಬಿದ ಮಕ್ಕಳು. ದೇ ಫೌಂಡ್ ಔಟ್ ಮಿಸ್ಟ್ರೀಸ್ ಇನ್ ದ ಸೈನ್ಸ್. ಅದಕ್ಕೆ ನ್ಯೂಟನ್ ಹೇಳ್ತಾರಂತೆ, ಸಮುದ್ರದಲ್ಲಿ ನಾನೊಂದು ಕಪ್ಪಲ್ಲಿ ನೀರು ತಗೊಂಡಿದ್ದೇನೆ, ಅಷ್ಟೇ ನನಗೆ ಗೊತ್ತು. ನಾನು ತಿಳ್ಕೊಂಡಿದ್ದು ಇಷ್ಟು ಆ ಕಪ್ಪಲ್ಲಿ. ಸಮುದ್ರ ಓಷನಷ್ಟು ಇದೆ ಪ್ರಪಂಚದಲ್ಲಿ ತಿಳಿಬೇಕಾದದ್ದು ಅಂತ. ವೇರ್ ಇಟ್ ಇಸ್ ಬಹಳ ವಾಸ್ಟ್ ವಿಚಾರ ಅದು, ಬಹಳಷ್ಟು ವಾಸ್ಟ್, ತುಂಬ ಆಳವಾದ ವಿಚಾರಗಳು. ಸೊ ಮನುಷ್ಯನ ಜ್ಞಾನ
ಅವನಿಗೆ ದೇವರು ಅದನ್ನು ತೋರಿಸಿದ್ದಾರೆ ಕ್ರಿಯೇಷನ್ ಮೂಲಕವಾಗಿ. ಕ್ಲಿಯರ್ಲಿ ಸ್ಪೋಕನ್. ಅದೇನು ಹೇಳ್ತಾ ಇದ್ದಾರೆ ಅಂದರೆ, ಜಗದೋತ್ಪತ್ತಿಗೆ ನಿತ್ಯಶಕ್ತಿ ಜಗದೋತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರ್ತದೆ. ಹೀಗೆ ಅವರು ಉತ್ತರವಿಲ್ಲದವರಾಗಿದ್ದಾರೆ. ರೈಟ್. For since the creation of the world, his invisible attributes are clearly seen. Invisible attributes are clearly seen. Being understood by the things that are made, even his eternal power, My God. God's head. It made to understand his mind. ಇವತ್ತು ಯಾಕೆ ಇವರು ಡಿನೇ ಮಾಡ್ತಾರೆ? ಅವ್ರಿಗೆ ಕಾಣ್ತಾ ಇದೆ ನೋಡಿ. ಜಿನೀವಾದಲ್ಲಿ ಆಳವಾಗಿ 9 ಮೈಲ್ಸ್ ಭೂಮಿ ಕೆಳಗೆ ಸೈಂಟಿಸ್ಟ್ ಹೋದರು. ಅವರೆಲ್ಲ ಮಾಸ್ಕೋ ಸಂಬಂಧಪಟ್ಟವರು, ಇವರು ಅಂದರೆ ನಾಸ್ತಿಕರು, ಸೈಂಟಿಸ್ಟ್ಗಳೆಲ್ಲ. ಏನಿದೆ ಭೂಮಿ ಮಧ್ಯದಲ್ಲಿ ಅಂತ ಚೆಕ್ ಮಾಡಕ್ಕೆ ಹೋದ್ರು ಅವರು. 9 ಮೈಲು, 9 ಮೈಲ್ಸ್ ವೆನ್ ಡೀಪ್ ಇನ್ಸೈಡ್. ಅವರ ಮೈಕ್ರೋಫೋನ್ಸ್ ಇತ್ತು, ಅವ್ರ ಹತ್ರ ಟಿ ವಿಗಳಿತ್ತು, ಎಲ್ಲ ಇತ್ತು, ಸ್ಕ್ರೀನಲ್ಲೆಲ್ಲ ನೋಡ್ತಾ ಇರ್ತಿದ್ರು. ಬೇಕಾದ್ರೆ ನೀವು ಗೂಗಲ್ ಹೋಗ್ರಿ, ಅಲ್ಲಿ ನೀವು ಕಾಣ್ತೀರಾ. ಕ್ರೈಸ್ ಕೇಮ್ ಫ್ರಮ್ ಹೆಲ್, ನರಕದಿಂದ ಬಂದ ಶಬ್ದಗಳು ಅಂತ. ಪರ್ಟಿಕ್ಯುಲರ್ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಹೀಟ್ ಜಾಸ್ತಿ ಆಗ್ತಾ ಬಂತು, ಹೀಟ್ ವಿಪರೀತ ಆಗ್ತಾ ಬಂತು. ಎಷ್ಟೋ 1000 ಡಿಗ್ರಿ ಹೀಟ್ ಜಂಪ್ ಆಗ್ಬಿಡ್ತು ಒಂದೇ ಸಾರಿ. ಅವರ ಇನ್ಸ್ಟ್ರೂಮೆಂಟ್ಸು, ಮೈಕು ಎಲ್ಲ ಸುಟ್ಟು ಬರ್ನ್ ಆಗೋಗ್ಬಿಡ್ತು. ಬಟ್ ಆದರೆ ಆ 19 ಸೆಕೆಂಡ್ಸಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಅದು ಅವ್ರಿಗೆ ತಲೆ ಕೆಡಿಸ್ಬಿಡ್ತು. ಅದೇನು ರೆಕಾರ್ಡ್ ಆಗಿದೆ ಅಂದರೆ, ಜನರು ಕೂಗೋದು, ಲ್ಯಾಮೆಂಟೇಷನ್, ದೇರ್ ಕ್ರೈಯಿಂಗ್, ಕೂಗುದು, ಅಯ್ಯೋ ವಿ ಆರ್ ಲಾಸ್ಟ್, ಅಯ್ಯೋ ನಾವು ಕಳ್ಕೊಂಡ್ವಿ, ಮಾಸ್ ಕ್ರೈಯಿಂಗ್. ಅವರು ಗಾಬರಿ ಆದರು. 9 ಮೈಲ್ಸ್ ಡೀಪ್ ಇನ್ ಫ್ರಮ್ ಹೆಲ್ ದ ಸೌಂಡ್ ಇಸ್ ಕಮಿಂಗ್. ಸಭೆಗೆ ಕೊಟ್ಟರು. ಚರ್ಚ್ನವ್ರಿಗೆ ಅರ್ಥ ಆಗಲಿಲ್ಲ, ಗಾಬರಿ ಆದ್ರು, ಏನಿದು? ನೋ ಬಡಿ ಅಂಡರ್ಸ್ಟುಡ್ ಇಟ್. ದೇವರವರಿಗೆ ತೋರಿಸಿದ್ದಾನೆ, ರಿವೀಲ್ ಟು ದರ್ ಮೈಂಡ್. ಬಟ್ ಅದು ಏನಾಗಿದೆ ಇವತ್ತು? ದೇ ಡೋಂಟ್ ಅಗ್ರಿ ವಿತ್. ನಾನು ಹೇಳೋದೇ ಸರಿ, ನನ್ನ ಆರ್ಗ್ಯುಮೆಂಟೇ ಸರಿ, ದೇವರಿಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ, ವೈ ದೇ ಡಿನೈ ಅಂತ ಹೇಳೋಕ್ಕೆ. ಇಫ್ ರೀಡ್ 1 ಕೊರಿಂಥಿಯನ್ಸ್ ಚಾಪ್ಟರ್ 2, 1 ಕೊರಿಂಥ 2ನೇ ಅಧ್ಯಾಯ ಬರುವಾಗ ವಚನ 14ರಲ್ಲಿ 14 ನೋಡ್ತೇನೆ. ಪ್ರಾಕೃತ ಮನುಷ್ಯನು ದೇವರಾತ್ಮ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಪ್ರಾಕೃತ ಮನುಷ್ಯನು ದೇವರಾತ್ಮ ವಿಚಾರಗಳನ್ನು ಬೇಡವೆನ್ನುತ್ತಾನೆ. ಯಾಕೆಂದರೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅದು ಇಂಗ್ಲೀಷಲ್ಲಿ ನ್ಯಾಚುರಲ್ ಮ್ಯಾನ್ ಅಂತ 3 ಥರ ಇದ್ದಾರೆ. ಒಂದು ನ್ಯಾಚುರಲ್ ಮ್ಯಾನ್, ಆ್ಯಂಡ್ ಕಾರ್ನಲ್ ಮ್ಯಾನ್, ಆ್ಯಂಡ್ ಸ್ಪಿರಿಚುವಲ್ ಮ್ಯಾನ್. ಪ್ರಾಕೃತ ಮನುಷ್ಯನು, ಶಾರೀರಿಕ ಮನುಷ್ಯನು, ಆತ್ಮಿಕ ಮನುಷ್ಯನು. ಇವರು ಪ್ರಾಕೃತ ಮನುಷ್ಯರು, ನ್ಯಾಚುರಲ್. ಇವ್ರಿಗೆ ಇದೇನು ಗೊತ್ತಿಲ್ಲ. ದೇ ಇಮಿಡಿಯೇಟ್ಲಿ ಡಿನೈ ಎವ್ರಿಥಿಂಗ್. ಬೇಡ ಅಂತಾರೆ. ಯಾಕಂದರೆ ಅದು ಆತ್ಮ ವಿಚಾರ, ಇಟ್ ಸ್ಪಿರಿಚುವಲಿ ಡಿಸರ್ನ್ ಆಗಬೇಕದು. ಯಾಕಂದರೆ ಬೈಬಲ್ ಮನುಷ್ಯ ಬರೆದಿದ್ರು ದೇವರಾತ್ಮ ಪ್ರೇರಣೆಯಿಂದ ಬರೆದಿರೋದು. ಹೋದ ವಾರ ನಾನು 2 ವಾರ ನಿಮ್ಗೆ ಹೇಳಿದ್ದೇನೆ, ಥ್ರೂ ದ ಇನ್ಸ್ಪಿರೇಷನ್ ಆಫ್ ದ ಸ್ಪಿರಿಟ್. 2 ಪೇತ್ರ 1:19-20 ಕ್ಲಿಯರ್ ಆಗಿ ನಾನು ಹೇಳಿದ್ದೇನೆ. ಪವಿತ್ರಾತ್ಮನ ಭರಿತರಾಗಿ ಹೊಂದಿದ್ದನವ್ರು ಮಾತಾಡ್ತಾರೆ, ಮನುಷ್ಯನ ಬುದ್ಧಿಯಿಂದ ಬರೆದಿದ್ದಲ್ಲ. ಇಟ್ಸ್ ಥ್ರೂ ದ ಇನ್ಸ್ಪಿರೇಷನ್ ಆಫ್ ದ ಸ್ಪಿರಿಟ್. ಮನುಷ್ಯ ಬರೆದಿರ್ಬೋದು, ಬಟ್ ಬೈ ದ ಇನ್ಸ್ಪಿರೇಷನ್ ಆಫ್ ದ ಸ್ಪಿರಿಟ್. ಸೊ ಆದ ಕಾರಣ ಮನುಷ್ಯನ ಬುದ್ಧಿಯಿಂದ ಓದೋಕ್ಕಾಗಲ್ಲ. ಅನ್ಲೆಸ್ ಗಾಡ್ ಓಪನ್ಸ್ ಅವರ್ ಐಸ್, ಐ ಕೆನಾಟ್ ರೀಡ್ ದ ಮಿಸ್ಟ್ರೀಸ್ ಆಫ್ ದ ಬೈಬಲ್. ಸೊ ಆದ ಕಾರಣ ಹಿ ಡಿನೈಟ್. ಯಾಕಂದರೆ ಸ್ಪಿರಿಚುವಲ್ ಆಗಿ ತಿಳ್ಕೊಳ್ಬೇಕು. ರೀಡ್ ಅದು 1 ಕೊರಿಂಥಿಯನ್ ಇಂಗ್ಲೀಷಲ್ಲಿ ನೋಡು. 1 ಕೊರಿಂಥಿಯನ್ ಇಂಗ್ಲೀಷಲ್ಲಿ ನೋಡಪ್ಪ. 1 ಕೊರಿಂಥಿಯನ್ 1:14. But the natural man does not receive the things of the Spirit of God, See, for they are foolishness to him. Foolishness to him. ಅದೇ ಈಗ ರೋಮಾಪುರ ಪತ್ರಿಕೆ ಓದೋದಲ್ಲ, ಅವ್ರು ಬೇಕಾದ್ರೆ ಡಿನೇ ಮಾಡ್ತಾರೆ. ಯಾಕಂದರೆ ರೀಡ್ ದಟ್. Nor he knows them because they are spiritually discerned. Here comes the point. ಅದಕ್ಕಾಗಿ ಆತನು ಬೇಡ ಅಂತಾನೆ. ಸೊ ನೆಕ್ಸ್ಟ್ ಸಾರಿ ನಾವು ನ್ಯಾಚುರಲ್ ಮ್ಯಾನ್, ಕಾರ್ನಲ್ ಮ್ಯಾನ್, ಸ್ಪಿರಿಚುವಲ್ ಮ್ಯಾನ್. ಶಾರೀರಿಕ ಮನುಷ್ಯ, ಪ್ರಾಕೃತ ಮನುಷ್ಯ, ಶಾರೀರಿಕ ಮನುಷ್ಯ, ಆತ್ಮಿಕ ಮನುಷ್ಯ.
ಶಾರೀರಿಕ ಮನುಷ್ಯ ಕ್ರೈಸ್ತರಲ್ಲೇ ಬರ್ತದೆ. ಯಾಕಂದ್ರೆ ನಾವಿನ್ನೂ ಲೋಕದ ಆಶೆಗಳಲ್ಲಿ ಇರ್ತೇವೆ. ಯೇಸು ಸ್ವಾಮಿ ನಂಬಿದ್ರು ಕೂಡ ಅವರಿಗೆ ಶಾರೀರಿಕ ಮನುಷ್ಯ ಅಂತ ನಾವು ಕರಿತೇವೆ. ಬಟ್ ಆತ್ಮಿಕ ಮನುಷ್ಯ ಯಾರು? ವಿಶೇಷವಾದ ವಿಶೇಷವಾದ ವ್ಯಕ್ತಿಗಳು ನಾವು ಆತ್ಮಿಕ ಮನುಷ್ಯ ಆದರೆ. ಬಟ್ ಇಲ್ಲಿ ಈ ಶಾರೀರಿಕ ಇದು ನ್ಯಾಚುರಲ್ ಪ್ರಾಕೃತ ಭಾವನೆ ಇದೆಯಲ್ಲ, ಪ್ರಾಕೃತ ಅಂದರೆ ನ್ಯಾಚುರಲ್. ಇವನು ಹಿ ನೆವರ್ ಎಕ್ಸೆಪ್ಟ್ ವಾಟ್ ಗಾಡ್ ಸೇಸ್. ದೇವ್ರು ಹೇಳೋದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ತಲೆಗೆ ಅದು ಹೋಗಲ್ಲ. ಸೊ ದಟ್ಸ್ ವೈ ಹಿ ಡಿನೇ. ಅವರಿಗೆ ಸತ್ಯವಾಗಿ ಕಂಡ್ರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ದೇ ಆರ್ ನಾಟ್ ರೆಡಿ. ವೈ? ಕಾರಣ ಏನದಕ್ಕೆ? ಒಂದು ಕಾರಣ ಅವರಿಗೆ ಕಾಣದೇ ಇರುವಂಥದ್ದು, ಅರ್ಥ ಆಗದೆ ಇರುವಂಥದ್ದು. ಇನ್ನೊಂದು 1 ಕೊರಿಂಥ 4ನೇ ವಚನಕ್ಕೆ ಬರುವಾಗ, ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು. 2 Corinthians 4:4, 2 ಕೊರಿಂಥ 4:4 ಹೇಳ್ತದೆ. ಸಾರಿ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ಥ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯ ಮನಸ್ಸನ್ನು ಮಂಕು ಮಾಡಿದ. ಹಿ ಬ್ಲೈಂಡೆಡ್ ದ ಮೈಂಡ್ ಅಂತ ಹೇಳ್ತದೆ ಇಂಗ್ಲೀಷಲ್ಲಿ. ಹಿ ಬ್ಲೈಂಡೆಡ್ ದೇರ್ ಮೈಂಡ್. ಸೊ ಈ ನ್ಯಾಚುರಲ್ ಮನುಷ್ಯ ಕೆನಾಟ್ ಡಿಸರ್ನ್ ದ ಸ್ಪಿರಿಚುವಲ್ ಥಿಂಗ್ಸ್. ಇದೆಲ್ಲ ಹಳೆ ಪುಸ್ತಕ, ಬೈಬಲು ಯಾರೋ ಮನುಷ್ಯರು ಬರೆದಿದ್ದು, ಇದೆಲ್ಲ ಹಳೆ, ಇದೆಲ್ಲ ಕತೆ. ನಾವು ಮಾಡ್ರನ್ ಇರೋರು, ನಾವು ಹೇಳ್ತಾರಕ್ಕೆ ನಾವು ಪ್ರಾಚೀನ ಜನ. ಅದಕ್ಕೆ ಏನು ಬೇರೆ ಹೇಳ್ತಾರೆ. ಇಲ್ಲಿ ನಾವು ಈ ಥರ ಜನರು, ನಾವೀಗ ನಮಗಿಂತ ಕಲಿಬೇಕು ಅವಶ್ಯಕತೆ ಇಲ್ಲ. ಐ ನೋ ಬೆಟರ್. ನನ್ನ ಪ್ರಿಯರೇ, ಎಷ್ಟು ಕಾಲ? ಹೌ ಲಾಂಗ್ ಯು ಡೂ ದ್ಯಾಟ್? ಸೊ ದೇವರ ಇರುವಿಕೆನ ಅರ್ಥ ಮಾಡ್ಕೊಳ್ಳದೆ, ನನ್ನ ಮನಸ್ಸಿಗೆ ಸೈತಾನ ಕೊಟ್ಟಂಥ ಆಲೋಚನೆಗಳನ್ನು ತಗೊಂಡು ಅದ್ರ ಮೂಲಕವಾಗಿ ನಾನು ಒಂದು ಕನ್ಕ್ಲೂಷನ್ಗೆ ಬಂದ, ದೇವರಿಲ್ಲ ಅಂತ ನಾನು ತೀರ್ಮಾನಕ್ಕೆ ಬರ್ತೇನೆ. ಇಟ್ ಈಸ್ ಫಾಲ್ಸ್. ಇದು ಸುಳ್ಳು. ದೇವರಿದ್ದಾನೆ. ಸೈತಾನನ ಮಾತು ಕೇಳಬೇಕು, ದೇವರ ಮಾತನ್ನು ನಾವು ಕೇಳಬೇಕು. ಅದಕ್ಕೆ ಹೆಸರು ಸತ್ಯ ವೇದ, ಹೋಲಿ ಬೈಬಲ್. ಹಿಯರ್ ದ ಗಾಡ್ಸ್ ವಾಯ್ಸ್. ನನ್ನ ಪ್ರಿಯರೇ, ದೀಸ್ ಆರ್ ದ ಇಂಪಾರ್ಟೆಂಟ್ ರೀಸನ್ಸ್. ಈ ಕಾರಣದಿಂದ ಇವತ್ತು ದೇವರಿಲ್ಲ ಎಂಬುದಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇಲ್ಲಿ ಒಂದು ಸಣ್ಣ ತೊಂದರೆ ಆಗಂಗಿಲ್ಲ, ಒಂದು ಸಣ್ಣ ಏನಾದ್ರು ನಮಗೆ ಸಮಸ್ಯೆ ಬರೋಂಗಿಲ್ಲ. ಸೊ 2 ಪೂರ್ವಕಾಲ ವೃತ್ತ ಅಂತ ಅದನ್ನು ಕಾಣ್ತೇವೆ. ಆಸೆನ ಬಗ್ಗೆ ಅವನಿಗೆ ಒಂದು ಸ್ವಲ್ಪ ಯಾರೋ ಪ್ರವಾದನೆ ಹೇಳಿದ್ರು, ಅವ್ನು ಮತ್ತೆ ಕೇಳಲಿಲ್ಲ, ರಾಜ ನೀನು ತಪ್ಪು ಮಾಡಿದೆ ಅಂತ ಹೇಳುವಾಗ ಆ ಪ್ರವಾದ ಹೇಳಿದ್ದಕ್ಕೆ ಅವ್ನು ತೊಗೊಂಡೋಗಿ ಸೆರೆಮನೆಗೆ ಹಾಕ್ತಾನೆ. ಯೆಹೋಷಾಫಾಟನ ತಂದೆ ಹಾಕ್ಬಿಟ್ಟು ದೇವ್ರಿಗೆ ವಿರುದ್ಧವಾಗಿ ನಿಂತ್ಕೊಳ್ತಾನೆ. ತನಗೆ ಕಾಯಿಲೆ ಬಂದರೂ ದೇವ್ರ ಹತ್ರ ಹೋಗಲ್ಲ ಅವನು. ವೈ ದೇ ಡಿನೇ ಗಾಡ್? ಬಿಕಾಸ್ ಆಫ್ ಡಿಸೊಬೀಡಿಯನ್ಸ್, ಅಹಂಕಾರ. ಇಟ್ ಬ್ಲೈಂಡ್ಸ್ ಅವರ್ ಐಸ್. ನನ್ನ ಪ್ರಿಯರೇ, ದೇವರು ಇದ್ದಾನೆ. ಯು ಕೆನಾಟ್, ಈಸ್ ನಾಟ್ ಎಕ್ಸಿಸ್ಟೆಡ್ ಅಲ್ಲ, ಈಸ್ ಎಕ್ಸಿಸ್ಟೆಡ್. ಅದನ್ನಿದ್ದಾನೆ. ಐ ಗಿವ್ ದ ಸ್ಪೆಸಿಫಿಕ್ ವರ್ಡ್ ಇನ್ ದ ಬೈಬಲ್. Hebrews 11:6, ಇಬ್ರಿಯ ಗ್ರಂಥ 11ನೇ 6ನೇ ಬರುವಾಗ ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತದೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಅಂತಲೂ ತನ್ನ ಪ್ರಾರ್ಥನೆಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ರೀಡ್ ಇನ್ ಇಂಗ್ಲಿಷ್, Hebrews 11:6. But without faith it is impossible to please him. For he who comes to God must believe that he is, and that he is a rewarder of those who diligently seek him. You must believe there is a God. There is a God. ಪ್ರಿಯರೇ, ಮಾಡರ್ನ್ ಸೈಂಟಿಸ್ಟ್ಗಳು ಒಂದು ಪ್ರಯತ್ನ ಪಟ್ಟಿದ್ದಾರೆ ದೇವರಿಲ್ಲ ಅಂತ ಹೇಳಲಿಕ್ಕೆ. ಕೆಲವೊಂದು ಥಿಯರಿಗಳನ್ನು ತಂದಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಡಾರ್ವಿನ್ ಅಂತ ಹೇಳಿ, ಅವನು ಕೆಲವೊಂದು ಥಿಯರಿ ಬರೆದಿದ್ದಾನೆ. ಆ ಥಿಯರಿಯಲ್ಲಿ ಏನಿದೆ ಅಂದರೆ, ಮನುಷ್ಯನು ಮಂಗನಿಂದ ಆಗಿದ್ದು,
ಅಲ್ಲಿ ಏನು ತೋರಿಸ್ತದೆ, ಇದು ನಾಸ್ತಿಕತ್ವಕ್ಕೆ ತೊಗೊಂಡೋಗ್ಬಿಡುತ್ತೆ, ಎಥಿಸಮಿಗೆ ತೊಗೊಂಡೋಗ್ಬಿಡುತ್ತೆ ಅದು. ಯಾಕೆಂದ್ರೆ ಬೈಬಲ್ಗೆ ವಿರುದ್ಧವಾಗಿದೆ ಅದು. ಮಂಗನಿಂದ ಮನುಷ್ಯ ಆಗಿದೆ ಅಂತ ಬೈಬಲ್ ಹೇಳಲ್ಲ. ಮಣ್ಣಿನಲ್ಲಿ ಮನುಷ್ಯನುಂಟು ಮಾಡಿ ಅವನನ್ನು ದೇವರು ಸೃಷ್ಟಿ ಮಾಡಂತ ಬೈಬಲ್ ಹೇಳುತ್ತೆ. ಸೊ ಮಂಗನಿಂದ ಮನುಷ್ಯ ಆದ ತಕ್ಷಣ ಎಗೇನ್ಸ್ಟ್ ದ ಬೈಬಲ್. ಓಕೆ, ಈ ಒಂದು ನಾಸ್ತಿಕತ್ವವಾದವನ್ನು ಬಹಳ ಜನ ತಗೊಂಡ್ರು. ಆ ಟೈಮಲ್ಲಿ ತುಂಬ ಜನ ರಾಜಕೀಯ ಜನರು ತಗೊಂಡ್ರು. ದ ಟುಕ್ ಇಟ್ ಇನ್ ದ, ಅವರು ತಗೊಳ್ಳೋದಲ್ಲದೆ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರು, ತಮ್ಮ ರಾಜ್ಯಕ್ಕೆ ಅಳವಡಿಸ್ಕೊಂಡ್ರು. ಮಿಲಿಯನ್ಸ್ ಅಡಾಪ್ಟೆಡ್ ದಿಸ್ ಥಿಯರೀಸ್ ಇನ್ ದರ್ ಲೈಫ್. Many post leaders adopted evolution theory, atheism theory. Why? Evolution ಅಂದ್ರೆ ಏನು ಗೊತ್ತಾ? Evolution ಅಂದರೆ everything made itself by nature, process that God is not necessary. Everything made by itself. ಎಲ್ಲವೂ ಅದಾಗೆ ಆಯಿತು ಅಂತ ನೇಚರ್ ಹೇಳುತ್ತೆ. ಇದು ಎವಲ್ಯೂಷನ್ ಥಿಯರಿ. ಇದು ಏಥಿಸಮ್ಗೆ ಹೇಳ್ತಿದ್ದೆ, ನಾಸ್ತಿಕತೆ. ಅದಾಗೆ ಆದಮೇಲೆ ಯಾರಾದ್ರೂ ಮಾಡಲಿಲ್ಲ. ಇದು ಥಿಯರಿ ತಗೊಂಡಂಥ ಅನೇಕರಿದ್ದರು. ಅದರಲ್ಲಿ ಮುಖ್ಯವಾಗಿ ಸುಮಾರು 6 ಜನ ಇದ್ದಾರೆ. ಒಂದು ಲೆನಿನ್, ಎರಡನೇದು ಹಿಟ್ಲರ್, ಮೂರನೇದು ಸ್ಟಾಲಿನ್, ನಾಲ್ಕನೇದು ಮಾವೋ ಝೆಡಾಂಗೋ ಅನ್ನೋದು ಅವ್ರ ಹೆಸರು ಕಷ್ಟ, ಝೆಂಡಾಂಗ್ ಅಂತ ಏನೋ ಹೇಳ್ತದೆ ಅವರು. ಪೋಲ್ ಪೋಟ್ ಅಂತ 6ನೇ ವ್ಯಕ್ತಿ. ದೇ ಆಲ್ ಟುಕ್ ದಮ್ ಇನ್ ದೇರ್ ಲೈಫ್, in their kingdoms, in their society. ಜನ ಅದನ್ನು ನಂಬಿದರು. ಮಿಲಿಯನ್ಸ್ ಫಾಲೋಡ್ ಇಟ್. ಮಿಲಿಯನ್ಸ್ ಡೈಡ್ ಇನ್ ಡಾರ್ಕ್ನೆಸ್. ದೇವರಿಲ್ಲ ಅಂತ. ಯಾರ ಕಾರಣ ಏನು? ಯಾರೊಬ್ಬ ಬರೆದಂಥ ಪುಸ್ತಕ ಅದನ್ನು ಫಾಲೋ ಮಾಡಿದ ಲೀಡರ್ಸ್. ಡೋಂಟ್ ಫಾಲೋ ದ ಲೀಡರ್ಸ್, ದೇ ಲೀಡ್ ಯು ಇನ್ ಟು ದ ರಾಂಗ್ ಡೈರೆಕ್ಷನ್. ಫಾಲೋ ಗಾಡ್. ಬೈಬಲ್ ಹೇಳುತ್ತೆ ಇದನ್ನು. ಮತ್ತೆ ಇನ್ನೊಂದು ನೋಡುವಾಗ ನಾವು ಇನ್ನೊಂದು ಕಾಲ್ತೀವಿ ಏನಂದರೆ, ಎಥಿಸಮಲ್ಲಿ ವಿಶೇಷವಾಗಿ ನೋಡುವಾಗ ದ ಎಥಿಸಮ್ ಈಸ್ ದ ಫಿಲಾಸಫಿ ಆಫ್ ಡೆತ್ ಅಂತ ಹೇಳುತ್ತೆ. ಈಸ್ ಎ ಫಿಲಾಸಫಿ ಆಫ್ ಡೆತ್. ಓ ಮೈ ಗಾಡ್, ಇಟ್ಸ್ ಡೆವಿಲ್ಸ್ ಟೂಲ್ ಟು ಪುಟ್ ಮೆನ್ ಟು ಸ್ಲೀಪ್ ವಿತೌಟ್ ಅಕ್ಸೆಪ್ಟಿಂಗ್ ಕ್ರೈಸ್ಟ್. ಕ್ರಿಸ್ತನನ್ನು ಅರಿಯದೆ ಮರಣಕ್ಕೆ ಹೋಗುವಂತೆ ಅವ್ರನ್ನ ನಡೆಸ್ತದೆ ನಾಸ್ತಿಕತ್ವ. ಈ ಥಿಯರಿ ತಗೊಂಡು 6 ಜನ ಅದನ್ನು ಇವತ್ತು ಕೂಡ ನೋಡ್ತೇವೆ. ರಷ್ಯಾ ಹಂಗೆ ಇದೆ, ಚೈನಾ ಇದೆ, ಈ ಥರ ಇದೆ. ದೇವರಿದೆ ಅಂತ ಒಪ್ಪೋದೇ ಇಲ್ಲ ಅವರು. ಸಿ ಪೀಪಲ್ ಆರ್ ಇನ್ ಡಾರ್ಕ್ನೆಸ್. ಬಟ್ ಆದರೆ ದೇವರಿಗೆ ಸ್ತೋತ್ರ, ದೇವರಲ್ಲೆಲ್ಲ ತನ್ನ ಬೆಳಕನ್ನು ಈ ದಿನದಲ್ಲಿ ಕೊಡ್ತಾ ಇದ್ದಾನೆ. ಪೀಪಲ್ ಆರ್ ಲಿಸನಿಂಗ್ ದ ಗಾಸ್ಪಲ್ ಟುಡೇ. ವಾಟ್ ಎ ವಂಡರ್ಫುಲ್ ಇಟ್ ಈಸ್ ಪ್ರಿಯರೇ, ವಾಟ್ ಎ ಮಾರ್ವಲಸ್. ಸೊ ಬೈಬಲ್ ಹೇಳ್ತದೆ, ದುರ್ಮತಿಗಳು ಮನಸ್ಸಿನಲ್ಲಿ ದೇವರಿಲ್ಲ ಅಂತ ಹೇಳ್ತಾರೆ. ದೇ ಸೇ ದೇರ್ ಇಸ್ ನೋ ಗಾಡ್. ಇನ್ನೂ ಸ್ವಲ್ಪ ನೋಡುವಾಗ ನೀವು ಹಳೆ ಒಡಂಬಡಿಕೆಯಲ್ಲಿ ಯೋಬನ ಗ್ರಂಥ 21ನೇ ಅಧ್ಯಾಯ ವಚನ 14 ಬರುವಾಗ ಅವ್ರು ಹೇಳ್ತಾರೆ, ಇವರೇ ದೇವರನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು, ನಿನ್ನ ಮಾರ್ಗ ತಿಳುವಳಿಕೆ ನಮಗೆ ಬೇಡ ಬೇಡ ಅಂತ ಹೇಳ್ತಾರೆ. ನಿನ್ನ ಮಾರ್ಗದ ತಿಳುವಳಿಕೆ ನಮಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಸ್ಪೆಷಲಿ ಇಫ್ ಯು ರೀಡ್ ಸಾಮ್ಸ್ 10 and verse 4, ಕೀರ್ತನೆ 10ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ಇಲ್ಲಿ ಕೀರ್ತನೆಗಾರನ್ ಹೇಳ್ತಾನೆ. ಏನು ಹೇಳ್ತಾರೆ ಜನ ಅಂದರೆ, ಯೆಹೋವನು ವಿಚಾರಿಸುವುದಿಲ್ಲ ಎಂದು ದುಷ್ಟನು ಸೊಕ್ಕಿನಿಂದ ಮುಖದಿಂದ ಹೇಳಿಕೊಂಡು ದೇವರಿಲ್ಲವೆಂಬುದಾಗಿ ಸದಾ ಯೋಚಿಸುತ್ತಾನೆ. ದೇವರ ಇಲ್ಲ ಅಂತ ಸದಾ ಯೋಚಿಸ್ತಾನೆ. ರೀಡ್ ದಟ್ ಇಂಗ್ಲೀಷಲ್ಲಿ ವೆರಿ ನೈಸ್ ಇಟ್. ಇನ್ನೊಂದು ಟ್ರಾನ್ಸ್ಲೇಷನ್ SLVಯಲ್ಲಿ ಹೇಳ್ತದೆ, ದೇ ಥಿಂಕ್ ದೇರ್ ಇಸ್ ನೋ ಗಾಡ್. ವಾಟ್ ಎ ಥಾಟ್. ಎಂಥ ಯೋಚನೆ ಪ್ರಿಯರೇ ಸೈತಾನ ಕೊಡುವಂಥದ್ದು. ಸೊ ದಿಸ್ ಆರ್ ದ ಥಿಂಗ್ಸ್ ಇಟ್ ಕಮ್ಸ್ ಫ್ರಮ್ ಥ್ರೂ ದ ನ್ಯಾಚುರಲ್ ಮ್ಯಾನ್. ಪ್ರಾಕೃತ ಮನುಷ್ಯನ ಬರುವಂಥ ಯೋಚನೆಗಳನ್ನ ನೋಡ್ರಿ. ಇದೆಲ್ಲ ನಮ್ಮ ಮನಸ್ಸಿಗೆ ತಂದು ನಮ್ಮನ್ನು ಕೆಡಿಸಿ ನಮ್ಮ ವಿಚಾರಗಳನ್ನು ಹಾಳು ಮಾಡ್ತದೆ. ಇವತ್ತು ನಾನು ಹೇಳೋದು ಎಲ್ಲರಿಗೆ ನೋವಾಗ್ಬೋದು, ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ಇವತ್ತು ಅನೇಕ ಸತ್ಯವೇದ ಕಾಲೇಜುಗಳಲ್ಲಿ, ಬೈಬಲ್ ಕಾಲೇಜುಗಳಲ್ಲಿ ಇಂಥವನ್ನ ಟೀಚ್ ಮಾಡ್ತಾರೆ. ದೇವರೇ ಇಲ್ಲ ಅಂತ. ಒಂದು ಸಾರಿ ನಾನೊಂದು ಕಡೆ ಹೋಗಿದ್ದೆ. ಒಂದು ಥಿಯೋಲಜಿ ಕಾಲೇಜಿಂದ ಯಾರೋ ಅಲ್ಲಿ ಪ್ರೊಫೆಸರ್ ಬಂದಿದ್ರು. ಅವ್ರು ಪ್ರಸಂಗ ಮಾಡಿದ್ದೇನು ಗೊತ್ತಾ, ದೇವ್ರ ಗಂಡ ಹೆಣ್ಣ ವಿಚಾರದಲ್ಲಿ. ನಾನು ಅಂದ್ಕೊಂಡೆ,
ಇಷ್ಟು ದೂರಿಂದ ಬಂದು ಇಷ್ಟು ಜನರ ಮಧ್ಯದಲ್ಲಿ ಈ ಥರ ವಿಚಾರ ಮಾತಾಡ್ತಾ ಇದ್ದಾರಲ್ಲ, ಸ್ವಲ್ಪ ಆದರೂ ಅವ್ರಿಗೆ ಸೆನ್ಸ್ ಬೇಡ ಅಂತ ಅನ್ಕೊಂಡೆ. ವಾಟ್ ಈಸ್ ದಿಸ್? ವಾಟ್ ಆರ್ ಯು ಡೂಯಿಂಗ್ ಇಟ್? ದೇವರನ್ನು ಇದ್ದ ಹಾಗೆ ಜನರಿಗೆ ನಾವು ಕೊಡಬೇಕು. ಯು ಕೆನಾಟ್ ಡಿನೈ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಥ್ರೋ ಆಲ್ ಯುವರ್ ಥಿಯಾಲಜಿ ಟು ದ ಡಸ್ಟ್. If it is not supporting the existence of God, what is having all these books? God has given you the life. ದೇವರು ನಮಗೆ ಜೀವಿತ ಕೊಟ್ಟಿದ್ದಾನೆ. Remember it. Don't follow man's writings. Follow God's writings. ಪೌಲ ಮಹಾಬುದ್ಧಿವಂತ, knowledgeable person. ಅವನು ಏನು ಹೇಳ್ತಾನೆ? He proves Jesus is alive. Jesus is Messiah. ಹೇಗೆ? Through the experience. Through the Bible. He proved it. But ಈ ಲೋಕ ಜ್ಞಾನಿಗಳು ಯಾರು? ಯಾರ ಕಣ್ಣು ಮುಚ್ಚಲ್ಪಟ್ಟಿದೆ. They deny the existence of God. They argue. ಪ್ರೇರಣೆ ತುಂಬ ಇದೆ. ಏನದು ನಾನು ಐ ಥಿಂಕ್ ಫಾರ್ ನೆಕ್ಸ್ಟ್ ಸೆಷನಿಗೆ ತೊಗೊಳ್ಬೇಕಂತ ನಾನು ಬಯಸ್ತೇನೆ. ಅದನ್ನು ಡೀಟೇಲಾಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಐ ಎಕ್ಸ್ಪ್ಲೇನ್ ಇಟ್. ಹೇಗೆ ಸೈಂಟಿಫಿಕಲಾಗಿ ಪ್ರೂವ್ ಆಗಿದೆ ದೇವರಿದ್ದಾನೆ ಎಂಬುದನ್ನು. ಭಾಳ ಮಾರ್ವಲ್ಸ್. ನಾನು ಅದು ಓದಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಮೈ ಫೇತ್ ಹಸ್ ಇನ್ಕ್ರೀಸ್ಡ್. ದೇವರು ಇಲ್ಲ ಅನ್ನೋ ವಾದ ಸೈತಾನದು. ಆ ವಾದನ ಮನಸ್ಸಿಗೆ ತಗೊಂಡಂಥ ಜನರು ಇವತ್ತು ಅದನ್ನೇ ನಂಬಿಕೊಂಡು ಅದೇ ವಾದದಲ್ಲಿ ಮುಂದೆ ಬಂದಿದ್ದಾರೆ. ನಾನು ಪ್ರಶ್ನೆ ಮಾಡಿದ, ಇವತ್ತು ದೇವರಿಲ್ಲ ಅಂತ ಹೇಳುವ ಜನರ ಜೀವನ ಹೆಂಗಿದೆ? ಹೋಪೇ ಇಲ್ಲ ಅವ್ರ ಲೈಫಲ್ಲಿ. ಅವ್ರ ಜೀವನದ ಅಂತ್ಯದಲ್ಲಿ ಅವರು ಅನುಭವಿಸುವ ಕಷ್ಟಗಳು ನೋಡುವಾಗ ದುಃಖ ಆಗ್ತದೆ. ದೇ ಡೈ ಆಸ್ ಎ ಹೋಪ್ಲೆಸ್ ಲೈಫ್. ಯಾವ ನಿರೀಕ್ಷೆ ಇಲ್ಲ, ಯಾವ ಹೋಪ್ ಇಲ್ಲದೆ ಲೀವ್ ದಿಸ್ ವರ್ಲ್ಡ್. ಬಟ್ ಆಸ್ ಒಬ್ಬ ಕ್ರಿಶ್ಚಿಯನ್ ಸಾಯುವಾಗ he gives his life in the hands of God. ದೇವರ ಕೈ ಕೊಡ್ತಾರೆ. You know God exists. See, the greatest truth, believe in the existence of God, is our daily life. ನಮ್ಮ ಪ್ರತಿನಿತ್ಯ ಜೀವನ ಅದು ಇಂಪಾರ್ಟೆಂಟ್. It proves the existence of God. Your daily fellowship with God in prayer. ದೇವರೊಂದಿಗೆ ನೀನು ಪ್ರಾರ್ಥನೆ ಕಳೆಯುವಂಥದ್ದು ನೀನು ದೇವರಿದ್ದಾನೆ ಅಂತ ಪ್ರೂವ್ ಮಾಡುತ್ತೆ. ಎಷ್ಟು ಮುಚ್ಚಿಟ್ಟರು ಸತ್ಯ ಒಳಗಿಲ್ಲ ಪ್ರೇರೆ. He is here. You cannot deny. ನಾನು ಹೇಳಿದ್ನಲ್ಲ, ಒಬ್ಬ ನಾಸ್ತಿಕ ತನ್ನ ಮಗನನ್ನು 18 ವರ್ಷದವರೆಗೆ ರೂಮಲ್ಲಿ ಮುಚ್ಚಿಟ್ಟು ಹೊರಗೆ ಕರ್ಕೊಂಡು ಬಂದಿಲ್ಲ. ದೇವರು ತೋರಿಸ್ಬಾರ್ದು ಪ್ರಪಂಚ ಅವನಿಗೆ ಬುದ್ಧಿ ಬರೋ ತನಕ. ಆಮೇಲೆ ದೇವರಿಲ್ಲ ಅಂತ ಹೇಳ್ತಾನಂತ ಅವನನ್ನು ಮುಚ್ಚಿಟ್ಟ. ಅವನು ಯಾವ ನಾಸ್ತಿಕತ್ವನೇ ಬೋಧಿಸ್ತಾ ಇದ್ದ, ಟೀಚಿಂಗ್ ಕೊಡ್ತಾ ಇದ್ದ ಎಲ್ಲ ಮನೆಯೊಳಗೆ. ಒನ್ ಫೈನ್ ಡೇ ಬ್ರಾಟ್ ಹಿಮ್ ಔಟ್, ಕರ್ಕೊಂಡು ಬಂದ. ಅದು ಸಾಯಂಕಾಲ ಆಗಿತ್ತು, ಸುಮಾರು 5 ಗಂಟೆ ಅಷ್ಟೊತ್ತಿಗೆ. ಸಮುದ್ರದ ಬಳಿ ಕರ್ಕೊಂಡು ಬಂದ. ಈ ಬ್ರಾಟ್ ಹಿಮ್ ಟು ದ ಸೀ ಶೋರ್ ಆ್ಯಂಡ್ ಶೋಡ್ ದ ಬ್ಯೂಟಿ ಆಫ್ ದ ನೇಚರ್. ಸೃಷ್ಟಿಯ ಒಂದು ಸೌಂದರ್ಯವನ್ನು ತೋರಿಸಿದ. ಆ ಸಾಯಂಕಾಲ ಸೂರ್ಯ ಮುಳುಗಂಗೆ ಬರ್ತಾ ಇತ್ತು, ನೀರು ಬಂದು ವಾಪಸ್ ಹೋಗ್ತಾ ಇತ್ತು. ಬ್ಯೂಟಿಫುಲ್ ಸೀನರಿ. ಆ ರೆಡ್ ನೀರೆಲ್ಲ ರೆಡ್ ಆಗಿತ್ತು. ಸನ್ ಇಸ್ ಹಿ ವೆಂಟ್ ಡೌನ್, ಕೆಂಪಾಗಿ. ಅದು ನೋಡಿದಂಥ ಮಗ, ಹೌ ಬ್ಯೂಟಿಫುಲ್, ಹಿ ಎಕ್ಸ್ಪ್ರೆಸ್ಡ್ ಹೌ ಬ್ಯೂಟಿಫುಲ್. ಆತ ಹೇಳ್ತಾನೆ, ಡ್ಯಾಡ್, ಹೂ ಕ್ರಿಯೇಟೆಡ್ ದಿಸ್, ಹೂ ಮೇಡ್ ದಿಸ್? ತಂದೆ, ಯಾರು ಇದನ್ನು ಮಾಡಿದ್ರ? ಯಾಕೆ ನಮ್ಮ ಕಾನ್ಷಿಯಸ್ ಒಪ್ಪುತ್ತೆ ಗೊತ್ತಾ? ಬಿಕಾಸ್ ವಿ ಆರ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ಗಾಡ್. ವಿ ಆರ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ಗಾಡ್. ನಮ್ಗೆ ತೆಗಿಯಕ್ಕೆ ಸಾಧ್ಯ ಇಲ್ಲ ದೇವರಿಲ್ಲ ಅಂತ. ಬಟ್ ದಿಸ್ ಔಟ್ಸೈಡ್ ಇನ್ಫ್ಲೂಯೆನ್ಸ್ ನಮ್ಮನ್ನ ದೇವರಿಲ್ಲ ಅಂತ ಮಾಡ್ತದೆ. ಬಟ್ ಇನ್ಸೈಡ್ ಅವರ್ ಕಾನ್ಷಿಯಸ್ ಇಟ್, ಎಸ್, ಈಸ್ ಯುವರ್ ಕ್ರಿಯೇಟರ್, ಗಾಡ್ ಎಕ್ಸಿಸ್ಟ್, ದೇವರಿದ್ದಾನೆ. ಓ ಗ್ಲೋರಿ ಟು ಗಾಡ್. Where he is living God. When you see the creation, ನಾನು ಹೇಳ್ತೀನಲ್ಲ, ನಾನು ನೋಡುವಾಗ ನನಗೆ ನಮ್ಮ ತಂದೆ ಅದನ್ನು ಕಲಿಸ್ಕೊಟ್ರು, ನನಗೆ ಸೃಷ್ಟಿ ತೋರಿಸಿದ್ರು. ನಾನು ನೋಡುವಾಗ ನೀರೊಳಗಂತ ಮೀನುಗಳು ನೋಡುವಾಗ ಆ ಡಿಸೈನ್ ನೋಡ್ರಿ, ಅದೊಂದು ರೀತಿ ಎಲ್ಲೋ ಮೀನಿರುತ್ತೆ, ಬಾಯಿ ಕೆಂಪಿರುತ್ತೆ, ಬಾಲ ಕೆಂಪಿರುತ್ತೆ, ಬೆನ್ನಲ್ಲಿ ಕಪ್ಪುದಾಗೆ ಮೇಲ್ಗಡೆ ಲೈಟಾಗಿ. ಅದಾಗೆ ಆಗಕ್ಕೆ ಸಾಧ್ಯನಾ? ಅದು somebody has painted it. Who painted it? ನವಿಲು ತನ್ನ
ಬಾಲ ತನ್ನ ಗರಿಯನ್ನು ಕೆದರಿ ರೌಂಡ್ ಮಾಡ್ಕೊಂಡು ನರ್ತನ ಮಾಡುತ್ತೆ. ಯಾರು ಹೇಳಿದ್ರು ನರ್ತನ ಮಾಡಲಿಕ್ಕೆ? ಅದು ಹಿಂದೆ ಅದಕ್ಕೆ ಡಿಸೈನ್ ಕೊಟ್ಟವ್ರು ಯಾರು? ಒಂದು ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ತೇನೆ. ನೋಡಿ, ಒಂದು ವಾಚ್ನ, ನಿಮ್ಮ ಕೈಲಿರೋ ವಾಚ್ ಇದೆಯಲ್ಲ ಅದು ತೊಗೊಂಡು ಯು ಡಿಸ್ಮ್ಯಾಂಟಲ್, ಅದನ್ನೆಲ್ಲ ಬಿಚ್ಚಿ ಪಾರ್ಟ್ಸ್ನ ಬೇರೆ ಮಾಡಿರಿ. ಯು ಪುಟ್ ಇಟ್ ಇನ್ ಎ ಬಾಕ್ಸ್, ಒಂದು ಬಾಕ್ಸಲ್ಲಿ ಹಾಕಿ, ಆ ಬಾಕ್ಸ್ನ ಲಾಕ್ ಮಾಡಿರಿ, ಅದನ್ನು ರೊಟೇಟ್ ಮಾಡಿ ತಿರುಗಿಸ್ರಿ. ಇಲ್ಲಿವರೆಗೆ 1,000,000 ಇಯರ್ವರೆಗೆ ತಿರುಗಿಸ್ರಿ, 1000 ವರ್ಷ ತಿರುಗಿಸ್ರಿ. ಅದು ಜೋಡಣೆ ಆಗುತ್ತೆ ಒಂದಕ್ಕೊಂದು. ಈ ವಾಚ್ತರ ಮುಂಚಿನಂಗೆ ಜೋಡಣೆ ಆಗುತ್ತಾ? ಆಗಲ್ಲ. ಯಾಕಾಗಲ್ಲ? ಸಂಬಡಿ ಹ್ಯಾಸ್ ಫಿಕ್ಸ್ಡ್ ಇಟ್. ಯಾರೋ ಅದನ್ನು ಮಾಡಿದ್ದಾರೆ. ಹಾಗೆ ಈ ಭೂಮಿ ಅದಾಗೆ ಆಗಲಿಲ್ಲ. ಸಂಬಡಿ ಹ್ಯಾಸ್ ಮೇಡ್ ದ್ಯಾಟ್. ಯಾರೋ ಅದನ್ನು ಕ್ರಿಯೇಟ್ ಮಾಡಿದ್ರು. ಹೂ ಕ್ರಿಯೇಟೆಡ್ ದ್ಯಾಟ್? ಜನ ಹೇಳ್ತಾರೆ, ನೋ ನೋ ನೋ, ದೇರ್ ಇಸ್ ನೋ ಲೈಫ್ ಆನ್ ದಿಸ್ ಅರ್ತ್. ಈ ಲೋಕದಲ್ಲಿ ಜೀವ ಇಲ್ಲ. ಇಟ್ ಕೇಮ್ ಸಮ್, ಬೇರೆ ಕಡೆಯಿಂದ ಬಂದಿದೆ ಅಂತಾರೆ. ಹೌದು, ಬೇರೆ ಎಲ್ಲಿಂದ ಬಂತು? ವೇರ್ ಇಟ್ ಕೇಮ್ ಫ್ರಮ್? ಇಟ್ ಕೇಮ್ ಫ್ರಮ್ ಗಾಡ್. ಬಿಕಾಸ್ ಬೈಬಲ್ ಸೇಸ್ ಇನ್ ಸಾಮ್ಸ್ ಅಲ್ಲಿ ನೋಡ್ತೇವೆ, ವೆರಿ ಕ್ಲಿಯರ್ಲಿ ಹೇಳ್ತದೆ. ಸಾಮ್ಸ್ 36:9, ಕೀರ್ತನೆ 36:9 ಹೇಳ್ತದೆ, ಫಾರ್ ವಿತ್ ದಿ ಈಸ್ ಅ ಫೌಂಟೇನ್ ಆಫ್ ಲೈಫ್. ನಿನ್ನಲ್ಲಿ ಜೀವಾಧಾರಗಳು ಉಂಟಲ್ಲವೇ? ಯು ಪೊಸೆಸ್ ಲೈಫ್. ನಿಂದ ಜೀವ ಇದೆ. ಅದಕ್ಕೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ಆ ಥರ ಜೀವ ಇತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಈ ಫಾಸಿಲ್ಸ್ ಅಂತ ಕರೀತಾರೆ, ಪಳೆಯುಳಿಕೆ ಅಂತ. ಈ ಭೂಮಿ ಮೇಲೆ ಇರುವಂಥ ಪಳೆಯುಳಿಕೆ ಅಂದರೆ ಈ ಕಲ್ಲಿನ ಮೇಲೆ ಕೆಲವು ಪ್ರಾಣಿಗಳು ಸತ್ತಿದ್ದಾವೆ, ಅದರ ಹಾಗೆ ಇದೆ, ಅದರ ಶರೀರ ಒಣಗಿ ಹೋಗಿದೆ, ಅದೇ ಕಲ್ಲಿದ್ಲಂತ ನಾವು ಕರೆಯೋದು. ಅದರ ಮೇಲೆ ಭೂಮಿನ ಅಳತೆ ಮಾಡ್ತಾರೆ, ಎಷ್ಟು ವರ್ಷ ಅಂತ. ಕೋಟಿಗಟ್ಟಲೆ ವರ್ಷ ಆಯ್ತಂತನೂ. ಅದು ಆರ್ಗ್ಯುಮೆಂಟ್ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೇನೆ. ಜೆನೆಸಿಸಲ್ಲಿ ಹೇಗೆ ದಿನ ಅನ್ನೋದು, ನಾವು 6 ದಿನನ 6,000 ವರ್ಷ ಅಂತ ಹೇಳ್ತಾರೆ, ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡೋದು, ನಾನು ನಿಮಗೆ ಪ್ರೂವ್ ಮಾಡ್ತೇನೆ ನೆಕ್ಸ್ಟ್ ಇದರಲ್ಲಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಪ್ರಿಯರೇ, ಲೈಫ್ ಎಲ್ಲಿಂದ ಬಂದಿದೆ? Life came from outside. Outside it came from God. God gave life to man. ಇದನ್ನು ಯಾರು ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ನನ್ನ ಪ್ರಿಯರೇ, ನಮ್ಮ ಹೃದಯದೊಳಗೆ ದೇವರಿಲ್ಲ ಅಂತ ಭಾವನೆ ನಮಗೆ ಬೇಡ. ಹಿ ಎಕ್ಸಿಸ್ಟ್. ದೇವರಿದ್ದಾನೆ. ಸೈತಾನ ನಮ್ಮ ಮನಸ್ಸನ್ನು ಮಂಕು ಮಾಡಬಹುದು, ಸತ್ಯವನ್ನು ನಮ್ಮಿಂದ ಮರೆಮಾಚಲಿಕ್ಕೆ ನೋಡ್ಬೋದು. ಡೋಂಟ್ ಲಿಸನ್ ಹಿಸ್ ವಾಯ್ಸ್. ಲಿಸನ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರಕ್ಕೆ ಕಿವಿ ಕೊಡ್ರಿ. ಬೈಬಲ್ ಹೇಳೋದು ಸತ್ಯ, ಅದರ ಕಡೆ ನಿಮ್ಮ ಗಮನ ಕೊಡ್ರಿ. ನಮ್ಮ ಮನಸ್ಸನ್ನು ಕೆಡಿಸ್ತಾನೆ ಸೈತಾನ. ನಮ್ಮ ಆಲೋಚನೆಗಳಲ್ಲಿ ಕೆಟ್ಟದನ್ನು ತಂದು ತುಂಬುತ್ತಾನೆ. ಡೋಂಟ್ ಟೇಕ್ ಆಲ್ ದ ಥಾಟ್ಸ್. ಅದನ್ನು ತೆಗೆದು ಹಾಕಿಬಿಡ್ರಿ. ಟೇಕ್ ದ ಥಾಟ್ಸ್ ವಿಚ್ ಕಮ್ ಫ್ರಮ್. ಅದಕ್ಕೆ 32 ಸಾಮ್ಸ್ 8 ಹೇಳ್ತಾನೆ, ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗ ತಿಳಿಸುವನು, ಕಟಾಕ್ಷಿಸಿ ಆಲೋಚನೆ ಕೊಡ್ತಾನೆ. ಗ್ಲೋರಿ ಟು ಗಾಡ್. ಲೆಟ್ ಅಸ್ ಟೇಕ್ ಗಾಡ್ಸ್ ಥಾಟ್ಸ್ ಇನ್ ಟು ಅವರ್ ಮೈಂಡ್. ಸ್ಪಿರಿಚುವಲ್ ಮೈಂಡೆಡ್ ಆಗೋಣ ನಾವು, ಆತ್ಮಿಕ ಮನುಷ್ಯರಾಗೋಣ. ದೆನ್ ಯುವರ್ ಐಸ್ ಓಪನ್, ದೆನ್ ಯು ಅಂಡರ್ಸ್ಟ್ಯಾಂಡ್ ದ ಬೈಬಲ್. ಓ, ವಾಟ್ ಎ ಡೀಪ್ ಸೀಕ್ರೆಟ್ ಇಸ್ ಇನ್ ದ ಬೈಬಲ್. ಯಾಕೆ ಬೈಬಲ್ ಹೇಳ್ತದಲ್ಲ, ಯೆರೆಮೀಯ 33:3, ನನ್ನನ್ನು ಕೇಳಿಕೋ, ನನಗೆ ಪೂರ್ವದ ತಿಳಿದ ರಹಸ್ಯಗಳನ್ನು ತಿಳಿಸ್ತೆ. ಐ ವಿಲ್ ರಿವೀಲ್ ದ ಮಿಸ್ಟ್ರೀಸ್. ಹಿ ರಿವೀಲ್ಸ್ ದ ಮಿಸ್ಟ್ರೀಸ್. ಪ್ರಿಯರೇ, ಈ ಮಿಸ್ಟ್ರೀಸ್ ನಮ್ಗೆ ಗೊತ್ತಾಗೋ ನಮ್ಮ ಎಷ್ಟು ನಮಗೆ ಸಂತೋಷ ಆಗ್ತದೆ ಅಂದರೆ ಅಷ್ಟು ಸಂತೋಷ ಆಗ್ತದೆ ನಮಗೆ. ದೇವರಿಗೆ ಸ್ತೋತ್ರ. ಬೈಬಲ್ಗೆ ವಿರುದ್ಧವಾಗಿ ಕಾನ್ಸ್ಟೆಂಟಾಗಿ ಅಟ್ಯಾಕ್ಸ್ ನಡೀತಾನೆ ಇದೆ. ಯಾರು ಅಟ್ಯಾಕ್ ಮಾಡಿದೀವಿ ಅಂತ, ದೇ ಕೆನಾಟ್ ಚೇಂಜ್ ಗಾಡ್. ದೇ ಕೆನಾಟ್. ಮನುಷ್ಯ ದೇವ್ರನ್ನ ಮಾರ್ಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಅನ್ನೋದು ಬರ್ಬೋದು, ಮನುಷ್ಯ ಹೋಗ್ಬೋದು. ಹಿ ಲೀವ್ಸ್ ಫಾರ್ ಎವರ್. ಅದು ಯಾವಾಗಲೂ ಜೀವಿಸ್ತಾನೆ. ಈ ಸತ್ಯ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಇರಲಿ, ಯಾವಾಗಲೂ ಸತ್ಯ ನಿಮ್ಮ ಹೃದಯದಲ್ಲಿ. ಹೋಪ್ ಈ ಒಂದು ಅಧ್ಯಯನ ನಿಮಗೆ ತುಂಬ ಅನುಕೂಲ ಆಗಿದೆ ಅಂತ ನಂಬ್ತೇನೆ. ಕೀಪ್ ಇಟ್ ವಿತ್ ಯು. ನಾವು ಕಲಿಯೋಣ ಪ್ರಿಯರೇ, ಅದರಲ್ಲಿ ತಿಳ್ಕೊಳ್ಳೋಣ, ಬೆಳೆಯೋಣ. ಕಲಿಯೋದು ಭಾಳಷ್ಟಿದೆ, ನಾನು ಎಲ್ಲ ಹೇಳೋಕ್ಕಾಗಲ್ಲ ನಿಮಗೆ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಂದು ರೀತಿ ತಂದು ನಿಮಗೆ ಹೇಳಲಿಕ್ಕೆ ನಾನು ಪ್ರಯತ್ನಿಸ್ತೇನೆ.
But enjoy this teaching, share these teachings with others. Let others also come to know about all. ಇದೆಲ್ಲ ಬಗ್ಗೆ ಜನರು ಕೂಡ ತಿಳ್ಕೊಳ್ಳಿ, ಅವರು ಕೂಡ ಬೆಳೀಲಿ. ಸೊ once again I thank God and for all His blessings and His marvelous grace towards His people. ಸೊ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ಈ ಸಂಜೆ ಒಂದು ಬೈಬಲ್ ಸ್ಟಡಿಗಾಗಿ ನಿನಗೆ ಸ್ತೋತ್ರ. ನಮ್ಮೊಂದಿಗೆ ನೀನು ಮಾತನಾಡಿದಿ, ಸತ್ಯವೇದ ಆಳದ ವಿಚಾರ ನಮಗೆ ತಿಳಿಸಿದೆ. ನಾಸ್ತಿಕತ್ವ ಹೇಗೆ ಮನುಷ್ಯನೊಳಗೆ ಸೈತಾನ್ ತಂದು ನೀನು ನಂಬದೆ ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ನೀನು ಹೇಗೆ ನಮ್ಮ ಹೃದಯದಲ್ಲಿ ನಿನ್ನ ವಿಚಾರಗಳನ್ನಿಟ್ಟು ನೀನಿದ್ದೆ ಎಂಬುದನ್ನು ನಮ್ಮನ್ನು ದೃಢಪಡಿಸ್ತಾ ಇದೆಯಾ ಕರ್ತನೆ. ನಾವು ಪ್ರಾಕೃತ ಮನುಷ್ಯರಾಗದೆ ಆತ್ಮೀಕ ಮನುಷ್ಯರಾಗುವಂತೆ ನಮಗೆ ಸಹಾಯ ಮಾಡು. ಇನ್ನೂ ಆಳವಾದ ವಿಚಾರ ನಿನ್ನ ಮೂಲಕವಾಗಿ ತಿಳಿಯುವಂತೆ ನಮಗೆ ಸಹಾಯ ಮಾಡು. ನಮಗೆ ಬೋಧಿಸು, ನಮಗೆ ಕಲಿಸು ಎಂದು ನಾವು ಬೇಡ್ತೇವೆ. ಈ ಸಮಯದಲ್ಲಿ ಬಂದಂಥ ಪ್ರತಿಯೊಬ್ಬರಿಗಾಗಿ ನಾನು ವಂದಿಸ್ತೇನೆ. ಒಬ್ಬೊಬ್ಬರ ಮನಸ್ಸಲ್ಲೂ ನಿನ್ನ ಹೃದಯ ಆಲೋಚನೆಗಳು ಬಿತ್ತಲ್ಪಡಲಿ, ಅವರ ಆತ್ಮಿಕ ಜ್ಞಾನ ವೃದ್ಧಿ ಆಗಲಿ, ಮತ್ತಲ್ಲ ಅನೇಕರು ಹಂಚಿಕೊಳ್ಳುವಂತೆ ನೀನು ಮಾಡು ಕರ್ತ. ಇದನ್ನು ಮುಂದೆ ನೋಡುವವ್ರನ್ನು ಕೂಡ ನೀನು ಆಶೀರ್ವಾದ ಮಾಡು. ನಿನ್ನ ಮಟ್ಟಿಗಿರುವುದಕ್ಕಾಗಿ ಸ್ತೋತ್ರ, ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಘನಮಾನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ನಾನು ಬೇಡ ತಂದೆಯೇ.